ಸುಮಾರು ಆಗಸ್ಟ್ ತಿಂಗಳಲ್ಲಿ ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಯದಲ್ಲಿ ಈ ಶ್ರೀಕೃಷ್ಣನ ದಿವ್ಯ ಚರಿತ್ರೆ, ಆತನ ಜನ್ಮ ಮತ್ತೆ ಅದ್ಭುತ ಕರ್ಮಗಳ ಬಗ್ಗೆ ಚರ್ಚೆಯನ್ನ ಪ್ರಾರಂಭಿಸಿದ್ವಿ. ಬಾಲಕೃಷ್ಣ ಅನ್ನೋದು ಮೊದಲನೇ ಭಾಗವಾಗಿತ್ತು. ಅದರಲ್ಲಿ ಕೃಷ್ಣನ ಬಾಲ್ಯ ಲೀಲೆಗಳು, ಅನೇಕ ಆ, ವಿಶೇಷ ಲೀಲೆಗಳು, ಬಾಲಕೃಷ್ಣನ ಲೀಲೆಗಳನ್ನು ನಾವು ನೋಡಿದ್ವಿ. ಅದಾದ ನಂತರ ಕೃಷ್ಣನ ಕಿರಿಯ ಬಾಲಕ ಲೀಲಾ ಅಂದ್ರೆ ಪೌಗಂಡ ಲೀಲೆಗಳಂತ ಏನು ಹೇಳ್ತೀವಿ, ಅದನ್ನ ಗೋಪಾಲಕೃಷ್ಣ ಅನ್ನೋ ಒಂದು ಭಾಗ, ಎರಡನೇ ಭಾಗ, ಕೃಷ್ಣ ವರ್ಣನೆ, ಕೃಷ್ಣ ಕಥಾಮೃತದ ಎರಡನೇ ಭಾಗವನ್ನ ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ಅದ್ರ ಬಗ್ಗೆ ಚರ್ಚೆಯನ್ನ ಕಂಡಿದ್ವಿ. ಕಾಳಿಂಗ ನರ್ತನ, ಗೋವರ್ಧನ ಧಾರಣ, ಅನಂತರ ಅನೇಕ ವೇಣುಗೀತೆ, ಅದ್ಭುತವಾದಂತಹ ಪ್ರಸಂಗಗಳನ್ನು ಅಲ್ಲಿ ನಾವು ಚರ್ಚಿಸಿದ್ವಿ. ಅದಾದ ಮೇಲೆ ಇತ್ತೀಚೆಗೆ ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ಕಾರ್ತಿಕ ಆ, ಮಾಸದ ಸಮಯದಲ್ಲಿ ಕೃಷ್ಣ ಕಿಶೋರ ಅನ್ನೋ ಒಂದು ಮೂರನೇ ಭಾಗವನ್ನು ನಾವು ಚರ್ಚಿಸಿದ್ವಿ. ಅಲ್ಲಿ ಆ ಶ್ರೀಕೃಷ್ಣನ ದಿವ್ಯ ಕೈಶೋರ ಲೀಲೆಗಳು, ಅದರಲ್ಲಿ ಅನೇಕ ಅಸುರರ ವಧೆಯೂ ಬರ್ತದೆ. ವಿಶೇಷವಾಗಿ ಗೋಪಿಯರೊಡನೆ ಅತ್ಯುನ್ನತವಾದಂತಹ ಲೀಲೆಗಳೇನಿವೆ ಅವುಗಳನ್ನು ನಾವು ಭಾಗವತದ ಮತ್ತು ಸ್ವಾಮಿ ಶ್ರೀಲ ಪ್ರಭುಪಾದರ ವರ್ಣನೆಯಿಂದ ನಾವು ತಿಳಿದುಕೊಂಡಿದ್ವಿ. ಬನ್ನಿ ಈ ಚರ್ಚೆಯನ್ನು ಮುಂದುವರಿಸ್ತಾ ಈಗ ನಾವು ನಾಲ್ಕನೇ ಭಾಗ, ಅದು ಶ್ರೀಕೃಷ್ಣ ಈಗ ಮಥುರೆಯ ಲೀಲೆಗಳು, ಮಥುರಾ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಅಲ್ಲಿವರೆಗೆ ನಾವು ಚರ್ಚೆಯಲ್ಲಿ ನಾವು ಹಿಂದಿನ ಸೆಷನ್ನಲ್ಲಿ ನೋಡಿದ್ವಿ. ಅದನ್ನ ಈ ಚರ್ಚೆಯಲ್ಲಿ ನಾವು ಮುಂದುವರಿಸೋಣ. ಈ ಭಾಗದ ಹೆಸರು ಮಥುರಾ ಮೋಹನ. ಯಾವುದೇ ಚರ್ಚೆ, ಭಗವಂತನ ವರ್ಣನೆ, ಹರಿಕಥೆಯನ್ನು ಪ್ರಾರಂಭ ಮಾಡಲಿಕ್ಕೂ ಮುಂಚೆ ಮಂಗಳಾಚರಣ ಅನ್ನೋದು ಅದು ಒಂದು ಶಿಷ್ಟಾಚಾರ ಅಥವಾ ಒಂದು ಸೂಕ್ತ ವಾಡಿಕೆ. ಅದನ್ನು ಮಾಡಿದರೆ ನಾವು ಗುರುಗಳಿಗೆ ಸರಿಯಾದ ಗೌರವ, ಕೃತಜ್ಞತೆ, ಪ್ರಾರ್ಥನೆ, ಅದಲ್ಲದೆ ಈ ಕಾರ್ಯದಲ್ಲಿ, ಈ ಸೇವೆಯಲ್ಲಿ ಯಾವುದೇ ವಿಘ್ನಗಳು ಬರದಂತೆ ಅವರು ಅನುಗ್ರಹಿಸಲಿ, ಆಶೀರ್ವದಿಸಲಿ ಅಂತ ಬೇಡ್ಕೊಳ್ಳುವಂತಹ ಒಂದು ಮುಖ್ಯ ಭಾಗ ಅದು. ಅದು ಮೊದಲಲ್ಲಿ ನಾವು ಮಾಡಬೇಕು. ಅದನ್ನ ಈಗ ಪ್ರಾರ್ಥನೆಯಿಂದ ನಾವು ಪ್ರಾರಂಭ ಮಾಡೋಣ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನಾಶಲಾಖಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ಹರೇ ಕೃಷ್ಣ. ತಮ್ಮೆಲ್ಲರಿಗೆ ಮತ್ತೊಮ್ಮೆ ನಾನು ಈ ಕೃಷ್ಣ ಕಥಾಮೃತ ನಾಲ್ಕನೇ ಭಾಗ, ಮಥುರಾ ಮೋಹನ ಇದರ ಹೆಸರು, ಇದಕ್ಕೆ ಈ ಚರ್ಚೆಗೆ ನಾನು ಸ್ವಾಗತಿಸ್ತೀನಿ. ಇಂದಿನಿಂದ ಮುಂದೆ ಬರುವಂತಹ 7 ದಿನಗಳಲ್ಲಿ ನಾವು ಈ ಶ್ರೀಕೃಷ್ಣನ ಮಥುರಾ ಲೀಲೆಗಳ ಬಗ್ಗೆ ನಾವು ಒಂದು ಸಂಕ್ಷೇಪವಾದಂತಹ ಚರ್ಚೆ ಅಂತ ಹೇಳಬೇಕಿದನ್ನು. ಯಾಕೆಂದರೆ ಭಗವಂತನ ಲೀಲೆಗಳನ್ನು ಎಂದೂ ಕೂಡ ನಾವು ಸವಿಸ್ತಾರವಾಗಿ ಅದನ್ನು ವರ್ಣಿಸಲಿಕ್ಕೆ ಆಗೋದೇ ಇಲ್ಲ. ಯಾಕೆಂದರೆ ಆ ಲೀಲೆಗಳು, ಆ ತತ್ವ, ಆ ಗುಣಗಳು ಅವು ಅನಂತ. ಭಗವದ್ಗೀತೆ ನಮ್ಮ ಸನಾತನ ಸಂಸ್ಕೃತಿಯ ಅತಿ ಮುಖ್ಯವಾದಂತಹ ಮೂಲಭೂತವಾದಂತಹ ಗ್ರಂಥ. ಆ ಗ್ರಂಥದಲ್ಲಿ ಒಂದು ಅಧ್ಯಾಯ, ಆ ಅಧ್ಯಾಯದ ಹೆಸರು ದಿವ್ಯ ಜ್ಞಾನ, ದಿವ್ಯ ಜ್ಞಾನ ಯೋಗ ಅಂತ. ಆ ಆ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಒಂದು ವಿಶೇಷ ಮಾತನ್ನ ಹೇಳ್ತಾನೆ. ಆ ಮಾತಿನಿಂದ, ಆ ವಚನ ಶ್ಲೋಕದಿಂದ ಮುಂದೆ ಬರುವಂತಹ ಜನಕಲ್ಯಾಣಕ್ಕೆ, ಜನತೆಗೆ ಅವರ ಜನ್ಮ ಸಾರ್ಥಕ ಅಷ್ಟೇ ಅಲ್ಲದೆ ಅವರ ಪರಮ ಕಲ್ಯಾಣ ಮಾರ್ಗ ಏನು ಅನ್ನೋದನ್ನ ಅಲ್ಲಿ ಹೇಳ್ತಾನೆ. 4ನೇ ಅಧ್ಯಾಯದ 9ನೆಯ ಶ್ಲೋಕ ಅದು. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ
ನೈತಿ ಮಾಮೇತಿ ಸೋರ್ಜುನ. ಇಲ್ಲಿವರೆಗೆ ಶ್ರೀಕೃಷ್ಣ ಅರ್ಜುನನಿಗೆ ಆತ್ಮಜ್ಞಾನದ ಮಾತುಗಳನ್ನು ಹೇಳಿದ್ದ. ಹೇಗೆ ಪ್ರತಿಯೊಬ್ಬ ಜೀವಿ ಈ ಒಂದು ಅಶಾಶ್ವತವಾದಂತಹ ನಶ್ವರವಾದಂತಹ ಶರೀರದೊಳಗೆ ಸಿಲುಕಿರುವ ಅದು ಆತ್ಮ, ಅದಕ್ಕೆ ನಾಶ ಇಲ್ಲ, ಅದಕ್ಕೆ ಜನ್ಮವೂ ಇಲ್ಲ, ಅದಕ್ಕೆ ಸಾವೂ ಇಲ್ಲ. ಆದರೆ ಅಜ್ಞಾನದ ಕಾರಣದಿಂದಾಗಿ ಈ ಭೌತಿಕ ದೇಹದೊಡನೆ ಪರಿಚಯಿಸಿಕೊಂಡು ಅನೇಕ ರೀತಿಯ ದುಃಖ, ಭ್ರಮೆ, ಶೋಕಗಳಲ್ಲಿ ಆ ಆತ್ಮ ಬಳಲ್ತಾ ಇದೆ. ಹಾಗಾಗಿ ಈ ಅಜ್ಞಾನದಿಂದ ಹೊರಗೆ ಬರಲಿಕ್ಕೆ ಅನೇಕ ಯೋಗ ಮಾರ್ಗಗಳುಂಟು ಅಂತ ಶ್ರೀಕೃಷ್ಣ ಕರ್ಮಯೋಗ, ನಂತರ ಕರ್ಮಯೋಗದಲ್ಲಿಯೂ ಕೂಡ ಸಕಾಮ ನಿಷ್ಕಾಮ ವಿಭಾಗಗಳು ಅವುಗಳನ್ನು ವರ್ಣಿಸ್ತಾನೆ. ಅದಾದ ಮೇಲೆ ಜ್ಞಾನಯೋಗ, ಅದಾದ ಮೇಲೆ ಈ ಅಷ್ಟಾಂಗ ಯೋಗ, ಧ್ಯಾನ ಯೋಗ, ಆ ಎಲ್ಲ ಯೋಗಗಳ ಚರ್ಚೆಯಲ್ಲಿ ಒಂದು ರೀತಿ ಕೊನೆಯ ಮಾತಿನಂತೆ, ಅಂದರೆ ಅತ್ಯುನ್ನತವಾದಂತಹ ಮಾರ್ಗದಂತೆ ಭಕ್ತಿಯ ಚರ್ಚೆಯನ್ನು ಕೂಡ ಕೃಷ್ಣ ಹೇಳಿದ್ದ. ಈಗ 4ನೇ ಶ್ಲೋಕದಲ್ಲಿ ಆತ ತನ್ನ ಜನ್ಮ ಮತ್ತೆ ಕರ್ಮಗಳ ಬಗ್ಗೆ ವ್ಯಕ್ತಿ ತಿಳಿದಾಗ ಆತನಿಗೆ ಏನು ಲಾಭವಾಗುತ್ತೆ ಅಂತ ಹೇಳ್ತಾ ಇದ್ದಾನೆ. ನೋಡಿ, ಪ್ರತಿಯೊಬ್ಬರು ಕೂಡ ನಾನು ಈ ಕಾರ್ಯವನ್ನು ಮಾಡಿದ್ರೆ ನನಗೇನು ಪ್ರತಿಫಲ ಸಿಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಯಾವುದೇ ಕಾರ್ಯವನ್ನ ಪರಿಶೀಲಿಸ್ತಾರೆ ಅಲ್ವಾ. ಈಗ ಯಾವುದೇ ಒಂದು ವ್ಯಾಪಾರ ಮಾಡೋದಾಗಿರಬಹುದು, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಪ್ರಯಾಣ ಮಾಡೋದಾಗಿರಬಹುದು, ಅಥವಾ ಒಂದು ಮಾತನ್ನು ಹೇಳೋದ್ರ ಹಿಂದೆ ಕೂಡ ನನಗಿದರಿಂದ ಏನು ಲಾಭ ಸಿಗುತ್ತೆ ಅನ್ನೋ ಒಂದು ಉದ್ದೇಶವನ್ನ ಸದಾ ಈ ಜಗತ್ತಿನ ಜೀವಿಗಳು ಯೋಚಿಸ್ತವೆ. ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ನೀನು ನನ್ನ ಜನ್ಮ ಮತ್ತೆ ಕರ್ಮಗಳನ್ನ ತತ್ವತಃ ತಿಳಿದರೆ, ಯಥಾರ್ಥವಾಗಿ ತಿಳಿದರೆ ನಿನಗೆ ಸಿಗುವಂತಹ ಲಾಭ ಅದು ಈ ಜಗತ್ತಿನ ಯಾವುದೇ ಲಾಭಕ್ಕೂ ಸರಿಸಾಟಿಯಲ್ಲ, ಅದು ಎಲ್ಲದಕ್ಕಿಂತ ಮಿಗಿಲಾದದ್ದು. ಯಾಕೆಂದ್ರೆ ಭಗವಂತ ಶ್ರೀಕೃಷ್ಣ ಸಾಮಾನ್ಯ ಜೀವಿಯಂತೆ ಒಬ್ಬ ಸಾಮಾನ್ಯ ಆತ್ಮನಷ್ಟೇ ಅಲ್ಲ, ಆತನಿಗೆ ಪರಮಾತ್ಮ ಅಂತ ಕರೀತಾರೆ. ವಿಶೇಷವಾಗಿ ಭಗವಂತ ಷಡೈಶ್ವರ್ಯ ಪೂರ್ಣ, ಶಾಶ್ವತ, ಎಲ್ಲ ಜೀವಿಗಳ ಪ್ರಭು, ಸೃಷ್ಟಿ ಸ್ಥಿತಿ ಲಯ ಕಾರಣಕರ್ತ, ಆತ ಸರ್ವ ಕಾರಣಗಳ ಕಾರಣ, ಬ್ರಹ್ಮಜ್ಯೋತಿ, ಸರ್ವಾಂತರ್ಯಾಮಿ ಪರಮಾತ್ಮ, ಇವೆಲ್ಲವುಗಳ ಮೂಲ ಆತನೇ ಭಗವಾನ್, ಭಗವಂತ. ಆತನ ಜನ್ಮ ಮತ್ತೆ ಕರ್ಮಗಳು ಬದ್ಧಾತ್ಮರಂತೆ ಕಂಡರೂ ಕೂಡ ಅವು ದಿವ್ಯವಾದವು. ಹಾಗಾಗಿಯೇ ಇಲ್ಲಿ ಶಬ್ದವನ್ನ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ದಿವ್ಯಂ ಏವಂ ಜನ್ಮ ಕರ್ಮ ಚ ಮೇ ದಿವ್ಯಂ. ಅವುಗಳು ಹೇಗೆ ದಿವ್ಯ ಎಂದು ನಾವು ತತ್ವತಃ ತಿಳಿದು ಅರ್ಥ ಮಾಡಿಕೊಂಡರೆ, ಅವುಗಳ ಬಗ್ಗೆ ಚಿಂತನೆ ಮಾಡಿದರೆ ನಮಗಾಗುವ ಲಾಭ ಏನು? ತ್ಯಕ್ತ್ವಾ ದೇಹಂ ಪುನರ್ಜನ್ಮ. ಇದು ಅತ್ಯಂತ ಶ್ರೇಷ್ಠ ಲಾಭ. ಏನದು? ಈ ಭೌತಿಕ ಈ ಬಂಧನ ಏನಿದೆ, ಈ ಶರೀರದ ಬಂಧನ, ಕರ್ಮ ಬಂಧನದಿಂದ, ಅಂದರೆ ಪುನರ್ಜನ್ಮ ಏನಾಗುತ್ತೆ, ಪ್ರತಿಯೊಬ್ಬ ವ್ಯಕ್ತಿಯು ಮರಣದ ನಂತರ ಮತ್ತೆ ಜನ್ಮವನ್ನು ಪಡೆಯಬೇಕಾಗ್ತದೆ. ಅದು ಅನಿವಾರ್ಯ, ಈ ಜಗತ್ತಿನ ಒಂದು ನಿಯಮ, ಅದು ಕರ್ಮದ ನಿಯಮ. ಆ ಬಂಧನದಿಂದ ಮುಕ್ತನಾಗಿ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನ ಇತಿ, ಪುನರ್ಜನ್ಮ ಆ ವಿಶೇಷ ಭಕ್ತನ ಅಥವಾ ಆತ್ಮನಿಗೆ ದೊರಕೋದಿಲ್ಲ. ಯಾವೊಬ್ಬ ಜೀವಾತ್ಮ ಭಗವಂತನ ಜನ್ಮ ಕರ್ಮಗಳನ್ನ ಯಥಾರ್ಥ ತತ್ವತಃ ರೂಪದಲ್ಲಿ ತಿಳಿಯುತ್ತೋ, ಆತನ ಭಕ್ತಿಯನ್ನ ಪರಿಪಾಲಿಸುತ್ತೋ, ಆ ಜೀವಕ್ಕೆ ಮತ್ತೆ ಪುನರ್ಜನ್ಮವಿಲ್ಲ. ಏನಾಗುತ್ತೆ ಆ ಜೀವಿಗೆ? ಆ ಜೀವಿ ಭಗವಂತನ ಪರಮಧಾಮವನ್ನು ತಲುಪಿ ಅಲ್ಲಿ ಭಗವಂತನ ನಿತ್ಯ ಭಕ್ತಿ ಸೇವೆಯಲ್ಲಿ ಶಾಶ್ವತ ಆನಂದವನ್ನು ಪಡೆಯುತ್ತೆ. ಹಾಗಾಗಿ ಶ್ರೀಕೃಷ್ಣನ ಈ ಭಗವಂತನ ವರ್ಣನೆಗಳನ್ನ ಅನೇಕ ಶಾಸ್ತ್ರಗಳಲ್ಲಿ ವ್ಯಾಸರು ಇದನ್ನು ವಿಸ್ತಾರವಾಗಿ ಹೇಳಿದ್ದಾರೆ. ಅದರಲ್ಲಿಯೂ ಕೂಡ ಅತಿ ವಿಶೇಷವಾದ ವರ್ಣನೆ ಬರೋದು ಈ ಶ್ರೀಮದ್ ಭಾಗವತ ಅನ್ನೋ ಒಂದು ಗ್ರಂಥದಲ್ಲಿ. ಈ ಗ್ರಂಥವನ್ನ ಆ ಪಾಂಡವರ ಮೊಮ್ಮಗನಾದಂತಹ ಪರೀಕ್ಷಿತನಿಗೆ, ಅರ್ಜುನನ ಮೊಮ್ಮಗ ಆತ, ಅರ್ಜುನನ ಮಗ ಅಭಿಮನ್ಯುವಿನ ಮಗ ಈತ ಅಲ್ವೇ. ಆ ಪರೀಕ್ಷಿತನಿಗೆ 7 ದಿನದ ಮರಣ ಶಾಪ ದೊರಕಿದಾಗ ಆತ
ಭಗವಂತನ ಪರಮಭಕ್ತ ಆತ. ಹಾಗಾಗಿ ಆ ಸಮಯವನ್ನ ಭಗವಂತನ ಚಿಂತನೆಯಲ್ಲಿ, ಭಗವಂತನ ಕುರಿತಾಗಿ ಇನ್ನಷ್ಟು ತಿಳಿಯಲು ಉಪಯೋಗಿಸ್ತಾನೆ. ಆಮರಣ ಅಂತ ಉಪವಾಸಕ್ಕಾಗಿ ಅಲ್ಲಿ ಗಂಗಾ ತೀರದಲ್ಲಿ ಕುಳಿತಿದ್ದಾನೆ. ಅಲ್ಲಿ ಅನೇಕ ಋಷಿಗಳು, ಸಾವಿರಾರು ಋಷಿಗಳ ಮಹಾಸಭೆ ಏರ್ಪಟ್ಟಿದೆ. ಯಾಕೆಂದ್ರೆ ಈತ ಮಹಾಪುರುಷ, ಮಹಾಸಾಮ್ರಾಟ, ಅಷ್ಟೇ ಶುದ್ಧ ಭಕ್ತ, ಗರ್ಭದಲ್ಲಿಯೇ ಶ್ರೀಕೃಷ್ಣನನ್ನು ಕಂಡಂತಹ ಅಂತಹ ಶುದ್ಧ ಜೀವಿ. ಆತನ ಈ ಸಂಕಲ್ಪವನ್ನ ಕಂಡು ಭಗವಂತನೇ ಅಲ್ಲಿ ತನ್ನ ಪ್ರಿಯ ಭಕ್ತನಾದಂತಹ ಶುಕಮುನಿಗಳನ್ನು ಕಳಿಸ್ತಾನೆ. ಆ ಶುಕಮುನಿಗಳು ಈ ಪರಮಭಕ್ತ, ಪರಮ ಜಿಜ್ಞಾಸುವಾಗಿರುವಂತಹ ಈ ಆ, ಮ್, ಪರೀಕ್ಷಿತನ ಪ್ರಶ್ನೆಗಳನ್ನು ಉತ್ತರಿಸ್ತಾ ಭಗವಂತನ ಮಹಾವರ್ಣನೆಯನ್ನು ಪ್ರಾರಂಭಿಸಿದ. ಅದುವೇ ಶ್ರೀಮದ್ ಭಾಗವತ ಪುರಾಣ. ಅದರಲ್ಲಿ ಒಟ್ಟು 12 ಸ್ಕಂದಗಳು. ಅದರಲ್ಲಿ ವಿಶೇಷವಾಗಿ 10ನೆಯ ಸ್ಕಂದದಲ್ಲಿ ಶ್ರೀಕೃಷ್ಣನ ಸಾಕ್ಷಾತ್ ವರ್ಣನೆಯನ್ನ ಪ್ರಾರಂಭಿಸಿದ ಶುಕಮುನಿ. ನೋಡಿ, ಶ್ರೀಕೃಷ್ಣನ ವರ್ಣನೆಯನ್ನ ಪ್ರಾರಂಭಿಸ್ಲಿಕ್ಕೂ ಮುಂಚೆ ಭಗವತ್ ತತ್ವವನ್ನ, ಈ ಸೃಷ್ಟಿ, ಈ ಜಗತ್ತಿನ ತತ್ವಗಳನ್ನ, ಅಷ್ಟೇ ಅಲ್ಲದೆ ಭಗವಂತನ ಅನೇಕ ಅವತಾರಗಳನ್ನ ವರ್ಣಿಸಿದ್ದಾರೆ ಶುಕಮುನಿಗಳು. ಈಗ ಶ್ರೀಕೃಷ್ಣನ ಜನ್ಮ ಲೀಲಾ ವರ್ಣನೆಗಳನ್ನು ಪ್ರಾರಂಭಿಸ್ತಾ ಇದ್ದಾರೆ. ಇದರ ಕುರಿತಾಗಿ ನಾವು ಹಿಂದಿನ ಭಾಗಗಳಲ್ಲಿ ಅನೇಕ ವಿಷಯಗಳು, ಪ್ರಸಂಗಗಳು ಅವುಗಳನ್ನು ಚರ್ಚಿಸಿದ್ದೀವಿ. ಬಾಲಕೃಷ್ಣ, ಗೋಪಾಲಕೃಷ್ಣ, ಕೃಷ್ಣ ಕಿಶೋರ, ವಸುದೇವ ದೇವಕಿಯರಿಗೆ ಜನ್ಮಿಸಿದ್ದ ಕೃಷ್ಣ. ಆ ನಂತರ ತಕ್ಷಣವೇ ಅದು ವಿಶೇಷವಾದಂತಹ ಆತನ ಇಚ್ಛೆ, ಬೃಂದಾವನಕ್ಕೆ ಆತ ತನ್ನ ತಂದೆಯ ಕೈಗಳಲ್ಲಿ ತಲುಪಿದ. ಅದಾದ ನಂತರ ಅಲ್ಲಿ ಅನೇಕ ಲೀಲೆಗಳು, ಬೆಳೆಯುತ್ತಾ ತನ್ನೆಲ್ಲ ಭಕ್ತರನ್ನ ಆನಂದದಲ್ಲಿ ಮುಳುಗಿಸುತ್ತಾ ಆ ಲೀಲೆಗಳಿಂದ ಎಲ್ಲರ ಮನಗಳನ್ನು ಆತ ಒಂದು ರೀತಿ ಸ್ಪರ್ಶಿಸಿದ್ದಾನೆ, ಒಂದು ರೀತಿ ಅವುಗಳನ್ನು ಅಪಹರಿಸಿದ್ದಾನೆ. ಮನೋಹರ ಕೃಷ್ಣ. ಈಗ ಆತನಿಗೆ ಸುಮಾರು 11 ವರ್ಷ ವಯಸ್ಸು. ಆ 11ನೇ ವರ್ಷ ಅದು ಅತಿ ಮುಖ್ಯವಾದಂತಹ ವರ್ಷ. ಯಾಕೆಂದ್ರೆ ಅಲ್ಲಿ ಅನೇಕ ಲೀಲೆಗಳು ಘಟಿಸ್ತಾ ಇದ್ದಾವೆ. ವಿಶೇಷವಾಗಿ ಅಲ್ಲಿ ಅದು ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಸಮಯ. ಕಂಸನಿಗೆ ನಾರದರು, ನಿನ್ನನ್ನ ಕೊಲ್ಲಲಿಕ್ಕೆ ಅಂತ ಹುಟ್ಟಿರುವ ಆ ಬಾಲಕ ಆತ ವೃಂದಾವನದಲ್ಲಿ ಬೆಳೆಯುತ್ತಾ ಇದ್ದಾನೆ. ಈ ಮಾತನ್ನ ನಾರದರು ಕಂಸನಿಗೆ ತಿಳಿಸಿದರು. ಕಂಸ ಆಗಲೇ ಅವನು ಅನೇಕ ರಾಕ್ಷಸರನ್ನ ವೃಂದಾವನಕ್ಕೆ ಕಳುಹಿಸ್ತಾ ಇದ್ದ. ಯಾಕೆಂದ್ರೆ ಅಲ್ಲೊಬ್ಬ ವಿಶೇಷ ಮಗು ಬೆಳೀತಾ ಇತ್ತು ಅಂತ ಅವನಿಗೆ ಗೊತ್ತಿತ್ತು. ಆದರೆ ಆ ಮಗುವಿನ ನಿಜ ಪರಿಚಯ ಆತ ನಾರದರಿಂದ ಪಡೆದ ನಂತರ ತಕ್ಷಣವೇ ತನ್ನ ಮಂತ್ರಿಯಾಗಿರುವ ಅಕ್ರೂರನನ್ನ ಕರೆದು, ಹೇ ಅಕ್ರೂರ, ಹೋಗಿ ನೀನು ಆ ಕೃಷ್ಣ ಮತ್ತೆ ಬಲರಾಮರನ್ನ ಕರೆತಂದು ಈ ಮಥುರೆಗೆ ಕರೆತ, ಅವರನ್ನ ನಾನು ಕೊಲ್ಲಲಿಕ್ಕೆ ಇಲ್ಲಿ ಒಂದು ವಿಶೇಷವಾದ ಯೋಜನೆಯನ್ನ ಮಾಡ್ತೀನಿ. ಆ ಯೋಜನೆ ಕೆಲ ವಿವರಗಳನ್ನು ಕೂಡ ಹೇಳ್ದ. ಒಂದು ದೊಡ್ಡ ಮಲ್ಲ ಯುದ್ಧದ ಯೋಜನೆ, ಒಂದು ಧನುರ್ಯಜ್ಞದ ಯೋಜನೆ. ಆ ಯೋಜನೆಯನ್ನ ಮಾಡ್ತೀನಿ. ನೀನು ಅವರೆಲ್ಲರನ್ನು, ನಂದ ಮಹಾರಾಜನನ್ನು ಕೂಡ ಆ ಸುಂಕವನ್ನ, ಟ್ಯಾಕ್ಸ್ ಅನ್ನ ನೀಡಲಿಕ್ಕೆ ಅಂತ ಹೇಳಿ ನೆನಪಿಸಿ ಅವರನ್ನ ಕರೆಕೊಂಡು ಬಾ ಅಂತ ಹೇಳಿ ತನ್ನ ಹೊಸ ರಥವನ್ನ ಅಕ್ರೂರನಿಗೆ ನೀಡ್ದ. ಅಕ್ರೂರ ಒಬ್ಬ ಮಹಾನ್ ಭಕ್ತ. ತಮಗೆಲ್ಲ ತಿಳಿದಿತ್ತು, ಇದರ ಬಗ್ಗೆ ಹಿಂದಿನ ಚರ್ಚೆಯಲ್ಲಿ ನಾವು ನೋಡಿದ್ದೀವಿ. ಅಕ್ರೂರ ಈ ಒಂದು ಕಂಸನ ದುರುದ್ದೇಶದಿಂದ, ಆ ಕಾರಣದಿಂದ ಆತ ಈಗ ವೃಂದಾವನಕ್ಕೆ ತೆರಳುತ್ತಾ ಇದ್ದಾನೆ. ಆದರೆ ಆತ ತೆರಳುತ್ತಾ ಇರೋದು, ಅವನ ಮನಸ್ಸಿನಲ್ಲಿ ಯಾವ ಭಾವ ಇದೆ? ಆ ಪರಮಪುರುಷ ಶ್ರೀಕೃಷ್ಣನ ದರ್ಶನ ನನಗಾಗತ್ತೆ, ಆತನ ಸಾನ್ನಿಧ್ಯ ನನಗೆ ದೊರಕತ್ತೆ, ಆತನ ಸೇವೆ ನನಗೆ ದೊರಕತ್ತೆ ಅನ್ನೋ ಒಂದು ಉದ್ದೇಶದಿಂದ ಹೋಗ್ತಾ ಇದ್ದಾನೆ. ಅವನಿಗೆ ಗೊತ್ತು, ಪರಮಪುರುಷನನ್ನ ಯಾರು ತಾನೇ ನೋವಿಸ್ಲಿಕ್ಕೆ ಅಥವಾ ಆತನಿಗೆ ಯಾವ ರೀತಿ ಹಾನಿಯನ್ನ ಬೇರೆಯವ್ರನ್ನ ಮಾಡ್ಲಿಕ್ಕೆ ಸಾಧ್ಯ? ಅದು ಸಾಧ್ಯವೇ ಇಲ್ಲ. ಆತನಿಗೆ ಗೊತ್ತಿತ್ತು. ಆದರೂ ಕೂಡ ತನ್ನ ಮನಸ್ಸಿನಲ್ಲಿ ಆ ಭಕ್ತಿಯನ್ನ ಆತ ನೆಲೆಯೂರಿಸಿಕೊಂಡು ಆ ವೃಂದಾವನದ ಕಡೆ ಆ ಫಾಲ್ಗುಣ ಮಾಸದ ದ್ವಾದಶಿಯ ಬೆಳಿಗ್ಗೆ ಆತ ತೆರಳುತ್ತಾನೆ.
ಆ ತೆರಳಬೇಕಾದ್ರೆ ರಸ್ತೆಯಲ್ಲಿ ಆತ ಭಗವಂತನ ದರ್ಶನವನ್ನ ಮಾಡುವ ಆ ಉತ್ಕಂಠದಲ್ಲಿ ಶ್ರೀಕೃಷ್ಣನ ಆ ಚರಣದ ಗುರುತುಗಳನ್ನ ನೋಡಿಬಿಟ್ಟು ದಿವ್ಯ ಉನ್ಮಾದದಲ್ಲಿ ಮುಳುಗ್ತಾನೆ. ಆ ಆ ವೃಂದಾವನದ ಪವಿತ್ರ ಭೂಮಿಯಲ್ಲಿ ಹೊರಳಾಡ್ತಾನೆ. ಭಗವಂತನ ಆ ಚರಣದ ಧೂಳಿನಲ್ಲಿ ಆತ ಸ್ನಾನವನ್ನೇ ಮಾಡ್ತಾನೆ. ಅಷ್ಟು ಅಪಾರ ಭಕ್ತಿ ಅವನಿಗೆ. ಆ ಆನಂತರ ಬೆಳಿಗ್ಗೆ ಹೊರಟವ ಸಂಜೆಯ ಸಮಯಕ್ಕೆ ಅಲ್ಲಿ ವೃಂದಾವನದ ನಂದ ಭವನಕ್ಕೆ ಆತ ತಲುಪ್ತಾನೆ. ಅದು ಗೋಧೂಳಿ ಸಮಯ. ಎಲ್ಲ ಹಸುಗಳು ಆಗ ತಾನೇ ತಮ್ಮ ಕೊಟ್ಟಿಗೆಗೆ ಬಂದಿವೆ. ಕೃಷ್ಣ ಅವುಗಳನ್ನೆಲ್ಲವನ್ನ ಮೇಯಿಸಿ ವಾಪಸ್ ಮನೆ ತಂದಿದ್ದಾನೆ. ಅಲ್ಲಿ ಆತ ಹಾಲು ಕರೀಲಿಕ್ಕೆ ಅಂತ ಹೋಗ್ಬೇಕಾದ್ರೆ ತನ್ನ ಅಣ್ಣನೊಂದಿಗೆ ಅಲ್ಲಿ ಆ ಈ ಅಕ್ರೂರನ ಪ್ರವೇಶವಾಗತ್ತೆ ನಂದ ಭವನಕ್ಕೆ. ತಕ್ಷಣವೇ ಕೃಷ್ಣ, ನೋಡಿ ಎಷ್ಟು ವಿಶೇಷ ಕೃಷ್ಣ ಅಂತ, ಅಕ್ರೂರ ಕಂಸನ ದೂತನಾಗಿ ಬಂದಿದ್ದಾನೆ. ಕಂಸನ ಉದ್ದೇಶವನ್ನ ಪೂರ್ತಿ ಮಾಡಲಿಕ್ಕೆ ಅಂತ ಬಂದಂತೆ ಕಾಣ್ತಾ ಇದ್ದಾನೆ. ಆದರೆ ಕೃಷ್ಣನಿಗೆ ಗೊತ್ತು ಅಕ್ರೂರನ ಹೃದಯ ಏನು ಅಂತ. ಅಕ್ರೂರ ಆತ ಭಗವಂತನ ಭಕ್ತ. ಕಂಸನಿಂದ ಎಲ್ಲರೂ ಕೂಡ ದೂರವಾಗಿ ಆತನಿಗೆ ಹೆದರಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿಬಿಟ್ಟಿದ್ರು ಯದುವಂಶದವರು. ಯಾಕೆಂದ್ರೆ ಆತ ಅಂತಹ ಕ್ರೂರಿಯಾಗಿದ್ದ. ಆದರೆ ಅಕ್ರೂರನಂತೆ ಕೆಲವು ಯದುಗಳು ಆ ಮಥುರೆಯಲ್ಲಿಯೇ ಉಳಿದು ಕೃಷ್ಣನ ಬರುವಿಕೆಗೋಸ್ಕರ ಅವರು ಕಾಯ್ತಾ ಇದ್ರು. ಅವರು ಆ ಪರಮ ಭಕ್ತರು. ಅವರ ಹೃದಯವನ್ನ, ಅವರ ಹೃದಯದ ಭಕ್ತಿಯನ್ನ ಕೃಷ್ಣ ತಿಳಿದಿದ್ದಾನೆ. ಯಾವುದೇ ಒಂದು ಅಪಾರ್ಥ ಮಾಡಿಕೊಳ್ಳದೆ ಆ ಅಕ್ರೂರನನ್ನ ಓಡಿ ಹೋಗಿ ತಬ್ಬಿ ಆತನ ಸತ್ಕಾರ ಆತಿಥ್ಯವನ್ನ ಮಾಡ್ತಾನೆ. ಆ ದಿನ ರಾತ್ರಿ ನಂದ ಮಹಾರಾಜರು ಕೂಡ ಆತನ ಆತಿಥ್ಯವನ್ನ ಮಾಡ್ತಾರೆ. ಅದಾದ ಮೇಲೆ ಏಕಾಂತದಲ್ಲಿದ್ದಾಗ ಅಕ್ರೂರ ಈ ಯೋಜನೆಗಳನ್ನ ಎಲ್ಲ, ಕಂಸನ ಯೋಜನೆಗಳನ್ನೆಲ್ಲ ಕೃಷ್ಣ ಬಲರಾಮರಿಗೆ ತಿಳಿಸ್ತಾನೆ. ಅದಾದ ನಂತರ ಕೃಷ್ಣ ಬಲರಾಮರು ನಗುತ್ತಾರೆ. ಈ ಯೋಜನೆಗಳನ್ನ ಕೇಳಿ, ಓಹ್ ಹೌದಾ, ಆಯಿತು, ನಮಗೂ ಕೂಡ ಹೊಡೆದಾಡ್ಲಿಕ್ಕೆ, ನಮ್ಮ ಶೌರ್ಯವನ್ನು ತೋರಿಸ್ಲಿಕ್ಕೆ ಒಂದು ಅದ್ಭುತ ಅವಕಾಶ ಇದು ಅಂತ ಹೇಳಿ ಅವರು ಪುಳಕಿತರಾದರು. ಆದರೆ ಮರುದಿನ ಅವರು ವೃಂದಾವನವನ್ನು ತೊರೆಯಬೇಕಾಗಿತ್ತು. ಆ ಪ್ರಸಂಗ ಅದು ವೃಂದಾವನದಲ್ಲೇ ಒಂದು ಮಹಾ ದುಃಖ, ವೃಂದಾವನವನ್ನು ದುಃಖದ ಸಾಗರದಲ್ಲಿ ಮುಳುಗಿಸುವಂತಹ ಆ ಪ್ರಸಂಗ. ಆ ದಿನ ಬೆಳಿಗ್ಗೆ ಅಕ್ರೂರ ರಥವನ್ನ ಸಜ್ಜು ಮಾಡಿದ್ದಾನೆ. ಕೃಷ್ಣ ಬಲರಾಮರು ಬೇಗನೆ ಬರ್ತೀವಿ, ಒಂದು ಕಂಸನ ಯಜ್ಞದ ಪೂರ್ತಿಯಾದ ನಂತರ ಕೆಲ ದಿನಗಳಲ್ಲಿ ಮರಳುತ್ತೀವಿ ಅಂತ ಹೇಳಿ ಆಶ್ವಾಸನೆಯನ್ನ ನೀಡ್ತಾ ಇದ್ದಾರೆ. ಅವರ ಜೊತೆ ನಂದ ಮಹಾರಾಜ ಮತ್ತೆ ಹಿರಿಯ ಗೋಪರು ಕೂಡ ಈಗ ಮಥುರೆಯ ಕಡೆ ನಡೀತಾ ಇದ್ದಾರೆ. ಕಂಸನಿಗೆ ಉಡುಗೊರೆಯಂತೆ ಅನೇಕ ಹಾಲಿನ ಪದಾರ್ಥಗಳು, ರುಚಿಕರವಾದಂತಹ ಸಿಹಿ ಪದಾರ್ಥಗಳಾಗಿರಬಹುದು, ಅನೇಕ ವಸ್ತುಗಳನ್ನ ಆತನಿಗೆ ಉಡುಗೊರೆಯ ರೂಪದಲ್ಲಿ ನೀಡಲಿಕ್ಕೆ ಬಂಡಿ ಬಂಡಿಗಳೊಡನೆ ಅವರು ಕೂಡ ಹೋಗ್ತಾ ಇದ್ದಾರೆ. ಆದರೆ ಗೋಪಿಯರಿಗೆ ಏನೋ ಒಂದು ವಿಶೇಷವಾದಂತಹ ಮನಸ್ಸಿನ ಭಾವನೆ ಏನದು? ಕೃಷ್ಣ ಮರಳೋದಿಲ್ಲ, ಆತ ಮತ್ತೆ ನಮ್ಮ ಕಡೆ ಬರೋದಿಲ್ಲ ಅಂತ ಅವರು ಕೃಷ್ಣನ ರಥದ ಮುಂದೆ ನಿಂತು ತಡೆಯಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಕೃಷ್ಣ ಹೇಳ್ತಾನೆ, ನಾನು ವಾಪಸ್ ಮರಳುತ್ತೇನೆ ಅಂತ. ಆ ಆಶ್ವಾಸನೆಯಿಂದ ಅವರು ಅಲ್ಲಿ ಒಂದು ರೀತಿ ಚಿತ್ರಪಟದ ಚಿತ್ರಗಳಂತೆ, ಒಂದು ರೀತಿ ಹಾಗೆ ದಂಗು ಬಡಿದವರಂತೆ ನಿಲ್ತಾರೆ. ಕೆಲವೊಬ್ಬರು ಮೂರ್ಛಿತರಾಗಿ ಹೋಗ್ತಾರೆ. ಕೃಷ್ಣ ಮರಳುತ್ತಾನೆ ಅನ್ನೋ ಆ ಮಾತನ್ನೇ ಅವರು ತಮ್ಮ ಹೃದಯಗಳಲ್ಲಿ ಹಿಡಿದು ನಿಂತಿದ್ದಾರೆ. ಈಗ ಕೃಷ್ಣ ಆ ಮಥುರೆ ಕಡೆ ನಡೀತಾ ಇದ್ದಾನೆ. ಆಗ ಅಲ್ಲಿ ಅಕ್ರೂರನಿಗೆ ಒಂದು ವಿಶೇಷವಾದಂತಹ ಅನುಭವ ಆಯಿತು. ಇದನ್ನು ಹಿಂದೆ ನೋಡಿದ್ವಿ ನಾವು, ಅದನ್ನೇ ಈಗ ಮತ್ತೊಮ್ಮೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಆ ದಿನ ಫಾಲ್ಗುಣ ಮಾಸದ ದ್ವಾದಶಿಯ ಸಂಜೆ ಅಕ್ರೂರ ವೃಂದಾವನವನ್ನ ಪ್ರವೇಶಿಸಿದ. ಮರುದಿನ ಅಂದ್ರೆ ತ್ರಯೋದಶಿಯ ದಿನ ಬೆಳಿಗ್ಗೆ ಕೃಷ್ಣ ಬಲರಾಮರು ಅಕ್ರೂರನ ಜೊತೆ, ಅದಲ್ಲದೆ ನಂದ ಮಹಾರಾಜ ಹಿರಿಯ ಗೋಪರ ಜೊತೆ ವೃಂದಾವನವನ್ನ ತೊರೆದು ಈಗ ಮಥುರೆ ಕಡೆ ಹೋಗ್ತಾ ಇದ್ದಾರೆ. ಅಕ್ರೂರ ತನ್ನ ರಥವನ್ನ ತುಂಬಾ ವೇಗವಾಗಿ ಚಲಿಸ್ತಾ ಇದ್ದ. ಆತನ ಜೊತೆ ಬರ್ಲಿಕ್ಕೆ ಅಂತ ಹೇಳಿ ನಂದ ಮಹಾರಾಜ ಮತ್ತೆ ಇನ್ನೇ ಬೇರೆ ಗೋಪರೆಲ್ಲರೂ ಕೂಡ ಅವರು ಎತ್ತಿನ ಗಾಡಿಯಲ್ಲಿದ್ರಲ್ವಾ, ಸೊ ಅವರು ಬೇಗ ಬೇಗನೆ ಇನ್ನೊಂದು ಕಿರುದಾರಿಯಲ್ಲಿ ಅವರು ಬೇಗನೆ ಹೋಗ್ತಾ ಇದ್ದಾರೆ. ಆದರೆ ಅಕ್ರೂರ ವೇಗವಾಗಿ ಮುಂದೆ ಹೋದವನು ಯಮುನಾ ನದಿಯ ಬಳಿ ಆತ ಸಂಧ್ಯಾ ವಂದನೆಗೆ ಅಂತ ಹೇಳಿ
ರಥವನ್ನು ನಿಲ್ಲಿಸ್ದ. ಕೃಷ್ಣ ಬಲರಾಮರು ಹೋಗಿ ಯಮುನಾ ನೀರನ್ನು ಸ್ಪರ್ಶಿಸಿ ಮತ್ತೆ ತಮ್ಮ ಆಚಮನಗಳನ್ನೆಲ್ಲ ಮುಗಿಸಿಕೊಂಡು ರಥದಲ್ಲಿ ಬಂದು ಕೂತರು. ಆಗ ಅಕ್ರೂರ ಆತ ಆ ನದಿಯ ಕಡೆ ಹೋದಾಗ ಆತನಿಗೆ ಒಂದು ವಿಶೇಷವಾದ ದೃಶ್ಯ ಕಾಣಸಿಕ್ತು. ನದಿಯಲ್ಲಿ ಆತ ಮಿಂದುತ್ತಾ ಇರುವಾಗ ಅಲ್ಲಿ ಅನಂತ ಶೇಷನ ಮಡಿಲಲ್ಲಿ ಆ ದಿವ್ಯ ಚತುರ್ಭುಜ ರೂಪ, ಶಯನ, ಅನಂತ ಶಯನ ನಾರಾಯಣನ ರೂಪವನ್ನ ಕಾಣ್ತಾನೆ. ಆ ನಾರಾಯಣನ ಸುತ್ತಮುತ್ತ ಅನೇಕ ಮುಕ್ತಾತ್ಮರು, ಚತುಷ್ಕುಮಾರರು, ಬ್ರಹ್ಮ ರುದ್ರಾದಿಗಳು, ಅದಲ್ಲದೆ ನಾರದರು, ಅನೇಕ ಋಷಿಗಳು ಅನೇಕ ಸ್ತುತಿಗಳನ್ನ ಮಾಡ್ತಾ ಇದ್ದಾರೆ. ಇದನ್ನ ಆ ನಮ್ಮ ಅಕ್ರೂರ ಕಾಣ್ತಾನೆ. ತಕ್ಷಣವೇ ಅವರು ಕೃಷ್ಣ ಬಲರಾಮರಾಗಿ ಮಾರ್ಪಾಡಾಗೋದನ್ನು ಕಾಣ್ತಾನೆ. ತಕ್ಷಣ ಆಗ ಅಕ್ರೂರ ಹೋಗಿ ಆ ರಥದಲ್ಲಿ ನೋಡ್ತಾನೆ, ಕೃಷ್ಣ ಬಲರಾಮರು ಇದ್ದಾರೋ, ಎಲ್ಲಿ ಹೋಗಿದ್ದಾರೆ ಅಂತ. ಅಲ್ಲಿ ಕೃಷ್ಣ ಬಲರಾಮರು ಇರ್ತಾರೆ. ಮತ್ತೆ ಹೋಗಿ ನೀರಿನ ಕಡೆ ಹೋದಾಗ ಅಲ್ಲಿ ಮತ್ತೆ ಆ ಅನಂತ ಶೇಷನ ಮೇಲೆ ಮಲಗಿರುವ ನಾರಾಯಣನ ದರ್ಶನವಾಗುತ್ತೆ. ಆಗ ಅಕ್ರೂರನಿಗೆ ತಿಳಿಯುತ್ತೆ, ಈ ಕೃಷ್ಣ ಬಲರಾಮರೇ ಆದಿಮೂಲ ನಾರಾಯಣರು, ಈ ಶ್ರೀಕೃಷ್ಣನೇ ಸ್ವಯಂ ಭಗವಾನ್. ಆಗ ಮರುಗಿ ಮತ್ತೆ ತಮ್ಮ ರಥದ ಕಡೆಗೆ ನಡೆದಾಗ ಕೃಷ್ಣ ಅಕ್ರೂರನಿಗೆ ಕೇಳ್ತಾನೆ, ಏನಾದ್ರೂ ಆಶ್ಚರ್ಯವನ್ನು ನೋಡಿದ್ಯಾ ಅಕ್ರೂರ? ಭೂಮಿಯಲ್ಲಿ, ಆಕಾಶದಲ್ಲಿ, ನೀರಿನಲ್ಲಿ, ನದಿಯಲ್ಲಿ ಏನಾದ್ರೂ ಅದ್ಭುತ ಆಶ್ಚರ್ಯವನ್ನು ನೋಡಿದ್ಯಾ ಅಕ್ರೂರ? ಆಗ ಅಕ್ರೂರ ಹೇಳ್ತಾನೆ, ಹೇ ಭಗವಂತ ಕೃಷ್ಣ, ನಿನ್ನನ್ನು ನೋಡಿದ ಮೇಲೆ ಇನ್ಯಾವ ಆಶ್ಚರ್ಯ ಉಳಿದಿದೆ? ಎಲ್ಲವೂ ಕೂಡ ನಿನ್ನೊಳಗೆಯೇ ಇದೆ. ಎಲ್ಲ ಅದ್ಭುತವೂ ಕೂಡ ನಿನ್ನಿಂದಲೇ ಹೊರಹೊಮ್ಮುತ್ತಾ ಇದೆ. ನೀನೇ ಪರಮ ಸತ್ಯ. ಹೀಗೆ ಆತನ ಆ ದಿವ್ಯ ಅನುಭವ, ಅದರಿಂದ ಆ ಶ್ರೀಕೃಷ್ಣನ ತತ್ವ, ಆತನ ನಿಜ ಸ್ಥಿತಿ, ಆ ಪರಮ ಸ್ಥಿತಿಯನ್ನ ಇನ್ನಷ್ಟು ಸ್ಪಷ್ಟ ಅರಿವನ್ನ, ಸಾಕ್ಷಾತ್ಕಾರವನ್ನು ಪಡೆದುಕೊಂಡ ಈ ಅಕ್ರೂರ. ಆ ಸಂಜೆ, ತ್ರಯೋದಶಿಯ ಸಂಜೆ, ಈಗ ಮಥುರೆಯ ಬಳಿ ಬರ್ತಾ ಇದ್ದಾನೆ ರಥದ ಜೊತೆಗೆ ಅಕ್ರೂರ, ಕೃಷ್ಣ ಬಲರಾಮರನ್ನ ರಥದಲ್ಲಿ ಕೂರಿಸಿಕೊಂಡು. ಕೃಷ್ಣ ಬಲರಾಮರ ಹುಡುಕಾಟದಲ್ಲಿ ಆಗಲೇ ನಂದ ಮಹಾರಾಜನ ಮತ್ತೆ ಇನ್ನಿತರ ಗೋಪರು ಮಥುರೆಯ ಬಳಿ ಹೋಗ್ಬಿಟ್ಟಿದ್ರು. ಕೃಷ್ಣ ಬಲರಾಮರು ಬರ್ತಾರೆ ಅಂತ ಅವರು ಕಾಯ್ತಾ ಇದ್ರು. ಆದರೆ ಇಷ್ಟು ಲೇಟಾಗಿ ಬಂದಂತಹ ಕೃಷ್ಣ ಬಲರಾಮರನ್ನ ಕಂಡು ಅವರು ತಕ್ಷಣವೇ ಹೋಗಿ ಕೃಷ್ಣ ಬಲರಾಮರನ್ನ ಅಪ್ಕೊಳ್ತಾರೆ. ಕೃಷ್ಣ ಬಲರಾಮರು ಅಕ್ರೂರನಿಗೆ ಧನ್ಯವಾದ ಸಲ್ಲಿಸಿ, ಈಗ ನೀನು ಮುಂದೆ ಹೋಗು ಅಂತ ಹೇಳಿ ಅವರು ಆಜ್ಞಾಪಿಸ್ತಾರೆ. ಆಗ ಆ ಅಕ್ರೂರ ಹೇಳ್ತಾನೆ, ಅಯ್ಯೋ, ದಯವಿಟ್ಟು ನೀವು ನನ್ನ ಈ ಮಥುರೆಯನ್ನ ನಗರಿಯನ್ನ ಪ್ರವೇಶಿಸಿ ನನ್ನ ಮನೆಗೆ ಬನ್ನಿ. ನನ್ನ ಮನೆಗೆ ಬಂದು ನನ್ನ ಮನೆಯನ್ನ ಪವಿತ್ರ ಮಾಡಿ. ನೀವು ಪರಮ ಪುರುಷರು. ನಿಮ್ಮ ಪಾದದ ಸ್ಪರ್ಶದಿಂದ ಈ ಬ್ರಹ್ಮಾಂಡವೇ ಶುದ್ಧವಾಗ್ತಾ ಇದೆ. ನಿಮ್ಮ ಪಾದದಿಂದ ಬಂದಂತಹ ಪಾದೋದಕ, ಅದುವೇ ಗಂಗೆ. ಆ ಗಂಗೆಯ ಕಾರಣದಿಂದ ಈ 3 ಲೋಕಗಳು ಶುದ್ಧವಾಗ್ತಾ ಇವೆ. ಆ ಗಂಗೆಯನ್ನ ಜಟೆಯಲ್ಲೇ ಧರಿಸಿದಂತಹ ಶಿವ ಪುನೀತನಾಗಿ ಅತಿ ಉನ್ಮಾದದಲ್ಲಿ ನೃತ್ಯ ಮಾಡ್ತಾ ಇದ್ದಾನೆ, ಗಂಗಾಧರ. ಈ ರೀತಿಯಾದಂತಹ ನಿಮ್ಮ ಪಾದದ ಸ್ಪರ್ಶ ನನ್ನ ಮನೆಗೆ ಆದರೆ ಅದು ನನ್ನ ಪೂರ್ತಿ ಕುಲಕ್ಕೆ ಉದ್ಧಾರ. ದಯವಿಟ್ಟು ನೀವು ನನ್ನ ಮನೆಗೆ ಬನ್ನಿ ಅಂತ ಅಕ್ರೂರ ಮತ್ತೆ ಮತ್ತೆ ಅವ್ರನ್ನ ಭಿನ್ನವಿಸ್ಕೊಳ್ತಾ ಇದ್ದಾನೆ. ಕೃಷ್ಣ ಹೇಳ್ತಾನೆ, ಈಗ ನನಗೆ ಒಂದು ಮುಖ್ಯವಾದಂತಹ ಕಾರ್ಯ ಇದೆ. ಆ ಕಾರ್ಯವನ್ನು ನಾನು ಪೂರ್ತಿ ಮಾಡಬೇಕು. ಅದಾದ ಮೇಲೆ ನಿನ್ನ ಮನೆಗೆ ಖಚಿತವಾಗಿ ಬರ್ತೀನಿ ಅಕ್ರೂರ ಅಂತ ಹೇಳ್ತಾನೆ. ಪರಮ ಸ್ವತಂತ್ರನಾದಂತಹ ಕೃಷ್ಣ. ಹಾಗಾಗಿ ಕೃಷ್ಣನ ಆ ಇಚ್ಛೆ, ಆ ಯೋಜನೆಯನ್ನ ಗೌರವಿಸಿ ಅಕ್ರೂರ ಅವರಿಗೆ ನಮಸ್ಕರಿಸಿ ಅಲ್ಲಿಂದ ತನ್ನ ಮನೆಯ ಕಡೆ ಮಥುರೆಯ ಒಳಗೆ ಪ್ರವೇಶ ಮಾಡ್ತಾನೆ. ಕಂಸನಿಗೆ ಈ ಸಂದೇಶವನ್ನು ಕಳಿಸ್ತಾನೆ, ಕೃಷ್ಣ ಬಲರಾಮರು ಮಥುರೆಯ ಹೊರಗಡೆ ತಂಗು ಬಿಟ್ಟಿದ್ದಾರೆ, ಬಿಡಾರವನ್ನು ಹೂಡಿದ್ದಾರೆ ಅಂತ. ಆಗ ಸ್ವಲ್ಪ ಸಮಯದ ನಂತರ ಸಂಜೆ ಆದಾಗ ಕೃಷ್ಣ ಮತ್ತೆ ಬಲರಾಮರು ಮಥುರೆಯ ಬೀದಿಗಳಲ್ಲಿ ಹೋಗಿ ಆ ಮಥುರಾ ನಗರವನ್ನು ನೋಡ್ಲಿಕ್ಕೆ ಬಯಸ್ತಾರೆ. ಕೃಷ್ಣ, ಬಲರಾಮ ಮತ್ತೆ ಕೆಲವು ಗೋಪರು ಈಗ ಮಥುರಾ ನಗರದ ಪ್ರವೇಶವನ್ನ ಮಾಡ್ತಾ ಇದ್ದಾರೆ.
ಆಗ ಅಲ್ಲಿದ್ದಂತಹ ಆ ನಗರದ ವಾಸಿಗಳು ಈ ಅದ್ಭುತ ಇಬ್ಬರು ತರುಣರನ್ನ ಕಂಡು ಅವರು ಮನಮೋಹಕರಾಗ್ತಾರೆ. ಇಲ್ಲಿವರೆಗೆ ಅಂತಹ ಸೌಂದರ್ಯ, ಅಂತಹ ಲಾವಣ್ಯ, ಅಂತಹ ಮನಮೋಹಕ ದೃಶ್ಯವನ್ನು ಅವರು ಎಂದೂ ಕಂಡಿರಲೇ ಇಲ್ಲ. ಆ? ಅಲ್ಲಿದ್ದವರೆಲ್ಲರೂ ಕೂಡ ತಾವು ಏನೇನು ಕಾರ್ಯ ಮಾಡ್ತಾ ಇದ್ರು ಅದನ್ನು ಅಲ್ಲಿಯೇ ನಿಲ್ಲಿಸ್ಬಿಟ್ಟು ಕೃಷ್ಣ ಬಲರಾಮರನ್ನ ನೋಡ್ಲಿಕ್ಕೆ ಅಂತ ಮುಂದೆ ಮುಂದೆ ಬರ್ತಾರೆ. ಓ, ಇವರೇ ವಸುದೇವನ ಮಕ್ಕಳಾಗಿರಬೇಕು. ಇದನ್ನ ನಾವು ಆಗಾಗ್ಗೆ ಕೇಳ್ತಾ ಇದ್ವಲ್ಲ, ಜನರು ಮಾತನಾಡ್ತಾ ಇದ್ರಲ್ಲ, ವಸುದೇವನ ಮಕ್ಕಳು ಆ ನಂದನ ಮನೆ ವೃಂದಾವನದಲ್ಲಿ ಬೆಳೀತಾ ಇದ್ದಾರೆ ಅಂತ. ಅವರೇ ಬಂದಿರಬೇಕು. ಈ ಕಂಸನ ಧನುರ್ಯಜ್ಞವನ್ನು ನೋಡ್ಲಿಕ್ಕೆ ಅವರೇ ಬಂದಿರಬೇಕು. ಈ ಮಹಾ ಉತ್ಸವ ನಾಳೆ ನಡೆಯೋದಿದೆ, ಚತುರ್ದಶಿಯ ದಿನ, ಅದು ಶಿವರಾತ್ರಿಯ ದಿನ ಅದು. ಸೊ ಆ ದಿನದಂದು ಆಗ್ತಾ ಇರೋ ಮಹಾ ಉತ್ಸವಕ್ಕೆ ಕೃಷ್ಣ ಬಲರಾಮರು ಬಂದಿದ್ದಾರೆ. ಅರೆ ನೋಡಿ, ಈ ಕಣ್ಣಿನ ಸಾರ್ಥಕತೆ ಅದು ಇಂತಹ ಸುಂದರ ರೂಪವನ್ನ ನೋಡೋದು. ಕೆಲವರು ಆ ಮನೆಗಳಲ್ಲಿ ಕಾರ್ಯ ಮಾಡ್ತಿದ್ದಂತಹ ಸ್ತ್ರೀಯರು ವಿಶೇಷವಾಗಿ ಅವರು ಏನೇನು ಕಾರ್ಯ ಮಾಡ್ತಾ ಇದ್ರು ಅದನ್ನು ಅಲ್ಲಿಯೇ ಕೈಬಿಟ್ಟು ಕೃಷ್ಣ ಬಲರಾಮರನ್ನ ನೋಡ್ಲಿಕ್ಕೆ ಕಿಟಕಿಗಳಿಂದ, ಅಟ್ಟಣಿಗೆಯಿಂದ ಅಲ್ಲಿಂದನೇ ನೋಡ್ತಾ ಇದ್ದಾರೆ. ಕೆಲವರು ತಮ್ಮ ಆಭರಣಗಳನ್ನು ಪೂರ್ತಿಯಾಗಿ ಧರಿಸಿರಲಿಲ್ಲ. ಕೆಲವರು ಊಟದ ಮಧ್ಯದಲ್ಲಿದ್ದರು. ಕೆಲವು ಲೇಪನಗಳನ್ನು, ಅಂಗರಾಗಗಳನ್ನು ಅವರು ಧರಿಸ್ತಾ ಇದ್ರು. ಕೆಲವರು ನಿದ್ರೆಯಿಂದ ಜಸ್ಟ್ ಆಗ್ತಾನೆ ಎದ್ದಿದ್ರು. ಕೆಲವರು ತಮ್ಮ ಮಕ್ಕಳಿಗೆ ಹಾಲು ಉಣಿಸ್ತಾ ಇದ್ರು. ಕೆಲವರು ತಮ್ಮ ಮದುವೆ ಸಂದರ್ಭದಲ್ಲಿ ತಮ್ಮ ಆ ಗಂಡನ ಜೊತೆ ಆ ಅಗ್ನಿಯ ಪ್ರದಕ್ಷಿಣೆಯನ್ನ ಮಾಡ್ತಾ ಇದ್ರು. ಆದರೆ ಯಾವಾಗ ಈ ಸುದ್ದಿ ತಿಳಿತು ಅವರಿಗೆ, ಯಾಕೆಂದ್ರೆ ವೃಂದಾವನದಿಂದ ಈ ವಿಶೇಷ ಮಾತುಗಳು ಅವರ ಕಿವಿಗೆ ತಲುಪ್ತಾ ಇತ್ತು. ವೃಂದಾವನದ ಆ ಗೊಲ್ಲ ಸ್ತ್ರೀಯರು ಅನೇಕ ಬಾರಿ ಮಥುರೆಗೆ ಹಾಲು, ಮೊಸರು, ಗಿಣ್ಣ ಇವುಗಳನ್ನ ಮಾರಲಿಕ್ಕೆ ಅಂತ ಮಥುರೆಗೆ ಬಂದಾಗ ಕೃಷ್ಣ ಬಲರಾಮರ ಮಾತುಗಳನ್ನ, ಅವರ ಲೀಲೆಗಳನ್ನ, ಅವರ ವರ್ಣನೆಗಳನ್ನ ಹಾಡಿನ ರೂಪದಲ್ಲಿ ಅವರು ಹಾಡ್ತಾ ಇದ್ರು. ಯಾರು ಆ ಇಬ್ಬರು ವ್ಯಕ್ತಿಗಳು ಅಂತ ಸದಾ ಈ ಮಥುರೆಯ ಸ್ತ್ರೀಯರು, ಮನೆಯಲ್ಲಿರುವವರೆಲ್ಲರೂ ಕೇಳ್ತಾ ಇದ್ರು. ಆಗ ಆ ವೃಂದಾವನದ ಪರಮ ಭಕ್ತರಾದಂತಹ ಆ ಗೋಪಿಯರ ಬಾಯಿಯಿಂದ ಕೃಷ್ಣ ಬಲರಾಮರ ಸೌಂದರ್ಯ, ಅವರ ಅದ್ಭುತ ಗುಣಗಳ ಬಗ್ಗೆ ಕೇಳಿದ್ದವರು ಇವರು ಮಥುರೆಯ ಸ್ತ್ರೀಯರು. ಹಾಗಾಗಿ ತಕ್ಷಣವೇ ಆ ಕೃಷ್ಣ ಬಲರಾಮರನ್ನ ನೋಡ್ಲಿಕ್ಕೆ ತಾವು ಏನೇನು ಮಾಡ್ತಾ ಇದ್ರು ಅದೆಲ್ಲವನ್ನ ಅಲ್ಲಿಯೇ ಕೈಬಿಟ್ಟು ಅವರನ್ನ ನೋಡ್ಲಿಕ್ಕೆ ಮುಂದೆ ಬರ್ತಾರೆ. ಆದರೆ ಸಮಾಜದ ಲಜ್ಜೆ ಅವರಿಗೆ ತಡೆಯಂತೆ ಆಗುತ್ತೆ. ಹಾಗಾಗಿ ಆದರೂ ಕೂಡ ಅವರು ಕಿಟಕಿಯಿಂದ, ಅಟ್ಟಣಿಗೆಯಿಂದ, ಮೇಲ್ಗಡೆಯಿಂದ ಎಲ್ಲ ಕಡೆಯಿಂದ ಅವರು ನೋಡ್ತಾ ಇದ್ದಾರೆ. ಅಲ್ಲಿರೋ ಜನರೆಲ್ಲರೂ ಕೂಡ ಏನಿದು ಒಂದು ವಿಶೇಷವಾದಂತಹ ವ್ಯಕ್ತಿ ಬಂದಿದ್ದಾರಲ್ಲ ಇಲ್ಲಿ ಅಂತ ಒಂದು ರೀತಿ ಮೆರವಣಿಗೆ ತರ ಆಗ್ಬಿಟ್ಟಿದೆ ಅಲ್ಲಿ. ಅಲ್ಲಿ ನಮ್ಮ ಶುಕಮುನಿಗಳು ಒಂದು ಅದ್ಭುತವಾದಂತಹ ಶ್ಲೋಕ ಹೇಳ್ತಾರೆ. ಮನಾಂಸಿ ತಾಸಾಂ ಅರವಿಂದಲೋಚನ ಪ್ರಗಲ್ಭ ಲೀಲಾ ಹಸಿತಾವಲೋಕೈ ಜಹಾರ ಮತ್ತದ್ವಿರದೇಂದ್ರ ವಿಕ್ರಮೋ ದೃಶಾಂ ದದತ್ ಶ್ರೀರಮಣಾತ್ಮನೋತ್ಸವಂ. ಕೃಷ್ಣ ಮಥುರಾ ನಗರಿಯನ್ನ ಪ್ರವೇಶಿಸುವಾಗ ಆತನ ನಡೆಯುವ ಧಾಟಿ, ಆತನ ದೃಶ್ಯ, ವರ್ಣನೆ ಹೇಗಿತ್ತು, ಆತನ ಲಕ್ಷಣಗಳು ಹೇಗಿತ್ತು. ವಿಶೇಷವಾಗಿ ಆತನ ಕಣ್ಣುಗಳು ಅರವಿಂದ ಲೋಚನ, ಆತ ಮುಗುಳ್ನಗೆಯನ್ನ ಬೀರ್ತಾ ಇದ್ದ. ಪ್ರಗಲ್ಭ ಲೀಲಾ, ತನ್ನ ಅನೇಕ ಶೌರ್ಯ ಲೀಲೆಗಳು, ಅನೇಕ ಅಸುರರನ್ನ ಆತ ವಿಶೇಷವಾದ ಸಾಹಸದಲ್ಲಿ ತುಂಬಾ ಅನಾಯಾಸವಾಗಿ ಕೊಂದಿದ್ದ. ಕಾಳಿಂಗನ ಆಗಿರಬಹುದು, ಅನೇಕ ಅಸುರರು, ಪೂತನಾಳಿಂದ ಹಿಡಿದು ಕೇಶಿ, ವ್ಯೋಮಾಸರರವರೆಗೆ ಅನೇಕ ಅಸುರರನ್ನ ಪ್ರತಿದಿನ ಕೃಷ್ಣ ಕೊಲ್ತಾ ಇದ್ದ ಅಲ್ವೇ. ಸೊ ಈಗ ಒಬ್ಬ ಮರಿ ಆನೆಯಂತೆ ದ್ವಿರದೇಂದ್ರ, ಆನೆ ಹೇಗೆ ಉನ್ಮತ್ತನಾಗಿ ಗಜ ಗಜಚರ ಅಂತ, ಗಜ ನಡೆ ಅಂತ ಏನು ಹೇಳ್ತಾರೆ, ಹಾಗೆ ನಡೆಯುತ್ತೋ ಹಾಗೆ ಕೃಷ್ಣ ಬಲರಾಮರು ಆ ಮಥುರೆಯ ಬೀದಿಗಳಲ್ಲಿ ನಡೀತಾ ಇದ್ದಾರೆ. ಅವರ ವಿಕ್ರಮವನ್ನ ಕೇಳಿದ್ದಾರೆ ಈ ಎಲ್ಲ ಮಥುರೆಯ ಜನರು. ಆ ಸುಂದರ ರೂಪ, ಅದು ಲಕ್ಷ್ಮಿಯ ಆಶ್ರಯ, ಅದು ಲಕ್ಷ್ಮೀ ದೇವಿಯ ನಿವಾಸ, ಆತನೇ ಶ್ರೀನಿವಾಸ, ಆತನೇ ಶ್ರೀಕೃಷ್ಣ. ಈ ಅರವಿಂದಲೋಚನ ಶ್ರೀಕೃಷ್ಣನ ದರ್ಶನವನ್ನ, ಆತ ವಿಶೇಷವಾಗಿ ನಡೀತಾ ಇರುವಂತಹ ಗಜ ನಡೆಯನ್ನ ಈ ಎಲ್ಲ ಮಥುರೆಯ ಜನರು ಕಾಣ್ತಾ ಇದ್ದಾರೆ. ವಿಶೇಷವಾಗಿ ಅಲ್ಲಿರುವಂತಹ ಸ್ತ್ರೀಯರು ಆ ಮನೆಯ ಮೇಲಿನಿಂದ ಹೂ ಮಳೆಯನ್ನು ಸುರಿತಾ ಇದ್ದಾರೆ. ತಮ್ಮ ಹೃದಯದ
ಅತಿ ಆ, ಮಧುರ ಭಾವಗಳನ್ನ ಆ ಹೂಗಳ ರೂಪದಲ್ಲಿ ಅವರು ಅರ್ಪಿಸ್ತಾ ಇದ್ದಾರೆ. ಅಲ್ಲಿರುವಂತಹ ಅನೇಕ ಗಣ್ಯ ವ್ಯಕ್ತಿಗಳು, ಬ್ರಾಹ್ಮಣರು, ಅನೇಕ ವ್ಯಾಪಾರಿಗಳು ಎಲ್ಲರೂ ಕೂಡ ಉಡುಗೊರೆಗಳನ್ನು ನೀಡಲಿಕ್ಕೆ ಕೃಷ್ಣ ಬಲರಾಮರ ಮುಂದೆ ಬರ್ತಾ ಇದ್ದಾರೆ. ಬ್ರಾಹ್ಮಣರು ಅನೇಕ ಆ, ಆ, ಕಲಶಗಳು, ಅಕ್ಷತ ಧಾನ್ಯ, ಮೊಸರು, ಮಾಲೆ, ಚಂದನದ ಲೇಪ, ಆ, ಸುಗಂಧ ವಸ್ತುಗಳನ್ನು ಅರ್ಪಿಸ್ತಾ ಇದ್ದಾರೆ. ಆ, ಅರ್ಹಣ, ಮಾಲ್ಯ, ಸುಗಂಧ, ಈ ರೀತಿಯಾಗಿ ಅವರೆಲ್ಲರೂ ಆ ಕೃಷ್ಣನನ್ನ ಬರಮಾಡಿಕೊಳ್ತಾ ಇದ್ದಾರೆ. ನೋಡಿ, ಒಬ್ಬ ಜೀವಾತ್ಮ ಆತನ ಪೂರ್ಣ ಪೂರ್ಣತೆ, ಆತನ ಸಾರ್ಥಕತೆ ಅದು ಭಗವಂತನನ್ನ ಬರಮಾಡಿಕೊಳ್ಳುವುದರಲ್ಲಿ. ಭಗವಂತ ಆತ ಸಾಕ್ಷಾತ್ ರೂಪದಲ್ಲಿ ತನ್ನ ಲೀಲಾ ಸಮಯದಲ್ಲಿ ಜನಸಾಮಾನ್ಯರಿಗೆ ಆತನ ದರ್ಶನದ ಭಾಗ್ಯ, ಆ ಕರುಣೆಯನ್ನು ನೀಡಿದ. ಈಗಲೂ ಕೂಡ ಆ ಭಗವಂತನ ಆ ವಿಶೇಷ ಆ ರೂಪದ ಅನುಭವವನ್ನ ಆತನ ದಿವ್ಯ ನಾಮಗಳ ಮೂಲಕ ನಾವು ಪಡೆಯಬಹುದು. ಯಾವಾಗ ನಾವು ಪ್ರಾಮಾಣಿಕತೆಯಿಂದ, ಶುದ್ಧ ಭಾವದಿಂದ ಭಗವಂತನ ನಾಮಸ್ಮರಣೆಯನ್ನ ಮಾಡ್ತೀವೋ, ಹರೇ ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹೀಗೆ ಭಗವಂತನ ನಾಮಸ್ಮರಣೆಯನ್ನ ಮಾಡುವಾಗ ಕೂಡ ವ್ಯಕ್ತಿ ಇಷ್ಟೇ ಉಲ್ಲಾಸಮಿತನಾಗಿ ಆತನನ್ನು ಬರಮಾಡಿಕೊಳ್ಳಬೇಕು. ಹೃದಯದ ಒಳಗೆ ಆ ಆ ಭಗವಂತನನ್ನ ಮನಸ್ಸಿನ ಮಂದಿರದೊಳಗಡೆ ಬರಮಾಡಿಕೊಳ್ಳಬೇಕು ಅಂತ ಇಲ್ಲಿ ಆಚಾರ್ಯರು ಹೇಳ್ತಾರೆ. ಸೊ ಹೀಗೆ ಕೃಷ್ಣ ಬಲರಾಮರು ಆ ಮಥುರೆಯ ಬೀದಿಯಲ್ಲಿ ನಡೀತಾ ಇದ್ದಾರೆ. ಅದು ನಯನೋತ್ಸವ ಆಗಿದೆ, ಕಣ್ಣುಗಳಿಗೆ ಮಹೋತ್ಸವ ಆಗಿದೆ. ಹೀಗೆ ನಡೆಯಬೇಕಾದರೆ ಕೃಷ್ಣ ಬಲರಾಮರು ಈಗ ವಿಶೇಷ ಬಟ್ಟೆಗಳನ್ನು ಧರಿಸಲಿಕ್ಕೆ ಅಂತ ಬರ್ತಿದ್ದಾರೆ. ಅವರು ಇಲ್ಲಿಯವರೆಗೆ ವೃಂದಾವನ ಎನ್ನುವ ಒಂದು ಹಳ್ಳಿಯಲ್ಲಿ ಇದ್ದರು. ಈಗ ನಗರದಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ, ನಗರವನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಹಾಗಾಗಿ ನಗರಕ್ಕೆ ಸೂಕ್ತವಾದಂತಹ ಬಟ್ಟೆಗಳು, ಆ ಬಟ್ಟೆಗಳ ಬೇಕಲ್ವಾ? ಸೊ ಬಟ್ಟೆಗಳು ಎಲ್ಲಿ ಸಿಗ್ತವೆ ಅಂತ ನೋಡ್ಬೇಕಾದ್ರೆ ಅಲ್ಲಿ ಹತ್ತಿರದಲ್ಲಿ ಒಬ್ಬ ರಂಜಕ, ರಂಜಕ ಅಥವಾ ಆತನಿಗೆ ರಂಗಕಾರ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಸಾಮಾನ್ಯ ಶಬ್ದದಲ್ಲಿ ದೋಭಿ, ಬಟ್ಟೆ ಒಗೆಯುವವನು. ಈತ ಕೇವಲ ಬಟ್ಟೆ ಮಾತ್ರ ಒಗಿತಾ ಇರಲಿಲ್ಲ, ಬಟ್ಟೆಗೆ ಬಣ್ಣವನ್ನು ಕೂಡ ನೀಡ್ತಾ ಇದ್ದ. ರಂಗಕಾರ, ಕ್ಲಾತ್ ಡೈಯಿಂಗ್ ಅಂತ ಏನು ಹೇಳ್ತಾರೆ. ಸೊ ಈತ ಅಲ್ಲಿ ಅನೇಕ ಬಟ್ಟೆಗಳನ್ನ ಅಲ್ಲಿ ಇರಿಸಿದ್ದ. ಕೃಷ್ಣ ಬಲರಾಮರು ಆ ಮಾರ್ಗದಲ್ಲಿ ಬರುವಾಗ ಈತ ಸಿಗ್ತಾನೆ. ಕೃಷ್ಣ ಬಲರಾಮರು ತುಂಬಾ ಸಹಜ ಭಾವದಲ್ಲಿ ಆತನ ಮುಂದೆ ಹೋಗಿ ಅವರು ಕೇಳ್ತಾರೆ, ಹೇ ರಂಜಕ, ಹೇ ರಂಗಕಾರ, ನಮಗೆ ಯೋಗ್ಯವಾದ ಬಟ್ಟೆಗಳನ್ನು ನೀವು ನೀಡು. ನಾವು ಇದಕ್ಕೆ ಅರ್ಹರು, ನಾವು ಇಲ್ಲಿ ರಾಜನ ಯಜ್ಞದಲ್ಲಿ ಭಾಗವಹಿಸ್ಲಿಕ್ಕೆ ಬಂದಿದ್ದೀವಿ. ನೀನು ಈ ಬಟ್ಟೆಗಳನ್ನು ನಮಗೆ ನೀಡಿದರೆ ನಿನಗೆ ಮಹಾನ್ ಅನುಗ್ರಹವಾಗ್ತದೆ ಅಂತ ಕೃಷ್ಣ ಬಲರಾಮರು ಹೇಳಿದರು. ಆದರೆ ಈ ದೋಭಿ, ಈ ರಂಜಕ ಅಥವಾ ರಂಗಕಾರ ಅಹಂಕಾರಿಯಾಗಿದ್ದ. ಆತ ಕಂಸನಿಗೆ ಆತನ ಬಟ್ಟೆಗಳನ್ನ ತಯಾರು ಮಾಡ್ತಾ ಇದ್ದವನು. ಹಾಗಾಗಿ ನಾನು ರಾಜನ ಸೇವಕ ಅನ್ನೋ ಒಂದು ಅಹಂಕಾರ ಆತನಲ್ಲಿತ್ತು. ಭಗವಂತ ಅಂತಹ ಸುಂದರ ರೂಪ ಪುರುಷ ಕಣ್ಮುಂದೆ ಇದ್ರೂ ಕೂಡ ಆತನನ್ನು ಗುರುತಿಸಲಾಗಲಿಲ್ಲ ಈ ಅಜ್ಞಾನಿ ವ್ಯಕ್ತಿಗೆ ಅಹಂಕಾರದ ಕಾರಣದಿಂದಾಗಿ. ನಾವು ಕೂಡ ಈ ತಪ್ಪುಗಳನ್ನು ಅನೇಕ ಬಾರಿ ಮಾಡ್ತೀವಲ್ವಾ? ಈಗ ಈ ಅಹಂಕಾರಿ ಮುಂದೆ ಏನ್ ಹೇಳ್ತಾನೆ ನೋಡಿ. ಆತ ಹೇಳ್ತಾನೆ, ಹೇ ಎಂತ ಹುಡುಗರು ನೀವು, ಹಳ್ಳಿ ಹುಡುಗರು, ನಿಮಗೆ ಶಿಷ್ಟಾಚಾರ ಗೊತ್ತಿಲ್ಲ. ಯಾರ ಬಟ್ಟೆಗಳನ್ನ ಕೇಳ್ತಾ ಇದ್ದೀರಾ ಗೊತ್ತಾ? ನೀವು ಕಾಡಿನಲ್ಲಿ ವಾಸಿಸೋರು, ನೀವು ವನವಾಸಿಗಳು, ನಿಮಗೇನು ಗೊತ್ತು? ಎಷ್ಟು ಧೈರ್ಯ ನಿಮಗೆ? ರಾಜನಿಗೆ ವಸ್ತ್ರಗಳನ್ನ ತಯಾರು ಮಾಡುವನ ಮುಂದೆ ಬಂದು ನಿಂತು ಈ ರೀತಿಯಾಗಿ ಬೇಡ್ತಾ ಇದ್ದೀರಲ್ಲ, ನಿಮಗೆ ಇದರ ಅರಿವಿದೆಯಾ? ರಾಜನ ಸೈನಿಕರು ನಿಮ್ಮ ಈ ಕಾರ್ಯವನ್ನು ನೋಡಿದ್ರೆ, ನನ್ನಿಂದ ಬಟ್ಟೆಗಳನ್ನ ಪಡೆದಿರೋದು ನೀವು ಅವರೇನಾದ್ರೂ ಕಂಡ್ರೆ ನಿಮ್ಮನ್ನ ಬಂಧಿಸಿ ಕೊಂದು ಬಿಡ್ತಾರೆ. ನಾನು ಆ ಕಂಸನ ಸೇವಕ, ರಾಜ ಕಂಸನ ಸೇವಕ ನಾನು. ಈ ರೀತಿಯಾಗಿ ಈ ದೋಭಿಯ ಮಾತುಗಳು, ಅದನ್ನ ಕೃಷ್ಣ ಬಲರಾಮರು ಕೇಳ್ತಾರೆ. ಕೃಷ್ಣನಿಗೆ ತಿಳಿಯುತ್ತೆ ಎಷ್ಟು ಅಹಂಕಾರ, ಎಷ್ಟು ಅಜ್ಞಾನ. ಈತನ ಮುಂದೆ ನನ್ನ ಸಾಕ್ಷಾತ್ ದರ್ಶನ
ಆ, ನರುಕಿದ್ರೂ ಕೂಡ ಅದನ್ನು ಸರಿಯಾಗಿ ತಿಳಿತಾ ಇಲ್ಲ. ಹಾಗಾಗಿ ಭಗವಂತನ ದರ್ಶನ, ಆ ಆ ದರ್ಶನಕ್ಕೋಸ್ಕರ ನಾವು ಕೇವಲ ಹಾತೊರೆಯಬಾರದು. ಆತನ ಕುರಿತಾಗಿ ನಾವು ಭಕ್ತಿಯ ಭಾವವನ್ನ ಆ, ಭಗವದ್ ಜ್ಞಾನದ ಆಧಾರದ ಮೇಲೆ ಬೆಳೆಸ್ಕೊಳ್ಬೇಕು. ಭಗವಂತ ನೀಡಿರುವಂತಹ ಈ ಭಗವದ್ಗೀತೆ, ಭಾಗವತ ಶಾಸ್ತ್ರಗಳು, ಆತನ ಭಕ್ತರ ಸಂಘ, ಅವರ ಮುಖೇನ ಆ, ಆ ಮಾತುಗಳು, ಗುರುಗಳ ಮಾತುಗಳನ್ನು ನಾವು ತಿಳಿದು ಪರಿಪಾಲಿಸಿ ಭಕ್ತಿಯನ್ನು ಅನುಶೀಲನೆ ಮಾಡಿದಾಗ ಆಗ ಭಗವಂತನನ್ನು ನಾವು ಸರಿಯಾಗಿ ಗುರುತಿಸಲಾಗ್ತದೆ. ಇಲ್ಲಿ ನೋಡಿ, ಈ ದೋಭಿಯ ಕಣ್ಮುಂದೆ ಶ್ರೀಕೃಷ್ಣ ನಿಂತಿದ್ರೂ ಕೂಡ ಆ ದೋಭಿ ಗುರುತಿಸಲಾಗ್ತಾ ಇಲ್ಲ. ಹಲೋ ಹಲೋ, ಸ್ವಲ್ಪ ನಿಲ್ಲಿ. ದಯವಿಟ್ಟು ಮ್ಯೂಟ್ ಮಾಡಿ ಸುನಿಲ್ ಪ್ರಭು. ಎಸ್ ಪ್ರಭು, ಎಸ್ ಪ್ರಭು. ಎಲ್ರಿಗೂ ಮ್ಯೂಟ್ ಮಾಡಿ. ಸೊ ಈ ದೋಭಿ ಈ ರೀತಿಯಾಗಿ ವರ್ತಿಸ್ತಿರೋದನ್ನ ಕಂಡುಬಿಟ್ಟು ಕೃಷ್ಣ ಏನ್ ಮಾಡ್ದ? ಅನಾಯಾಸವಾಗಿ ತನ್ನ ಬೆರಳು ಕೈಗಳನ್ನು ಉಪಯೋಗಿಸ್ತಾ ಆತನ ಶಿರಸ್ಸನ್ನ, ಆ, ಆತನ ರುಂಡವನ್ನ ಆ ಮುಂಡದಿಂದ ಬೇರ್ಪಡಿಸಿದ. ಆ, ತಕ್ಷಣವೇ ಆತನ ತಲೆಯಲ್ಲಿ ಕೆಳಗುರುಳಿ ಬಿದ್ದುಬಿಡ್ತು. ಅದನ್ನು ನೋಡಿದಂತಹ ಆತನ ಸಹಚರರೆಲ್ಲರೂ ಕೂಡ ಹೆದರಿಬಿಟ್ರು. ಎಲ್ಲರೂ ತಮ್ಮ ಬಟ್ಟೆಗಳನ್ನು ಅಲ್ಲೇ ಕೈ ಬಿಟ್ಬಿಟ್ಟು ಓಡ್ ಹೋಗ್ಬಿಟ್ರು. ಕೃಷ್ಣ ಬಲರಾಮರು ಅಲ್ಲಿ ಬಿದ್ದಂತಹ ಬಟ್ಟೆಗಳಲ್ಲಿ ಉತ್ತಮವಾದಂತಹ, ತಮಗೆ ಸೂಕ್ತ ಅನಿಸುವಂತಹ, ಚೆನ್ನಾಗಿ ಕಾಣುವಂತಹ ಬಟ್ಟೆಗಳನ್ನು ಆಯ್ದುಕೊಂಡ್ರು. ಅದಾದ್ಮೇಲೆ ತಮ್ಮ ಮಿತ್ರರಿಗೂ ಹೇಳಿದ್ರು ಆಯ್ದುಕೊಳ್ಳಿ ಅಂತ. ನೋಡಿ, ಕೈಲಿದ್ದಂತಹ ಬಟ್ಟೆಗಳನ್ನು ಕೃಷ್ಣ ಬಲರಾಮರಿಗೆ ಅರ್ಪಿಸಿದ್ರೆ ಎಂತಹ ಮಹಾನ್ ಕಲ್ಯಾಣ ಆಗ್ತಾ ಇತ್ತು ಈ ದೋಭಿಗೆ. ಆದರೂ ಕೂಡ ಕೊನೆ ಕೃಷ್ಣ ಬಲರಾಮರನ್ನು ತಗೊಂಡೇ ಹೋದ್ರು. ಯಾಕೆಂದ್ರೆ ಎಲ್ಲವೂ ಕೂಡ ಭಗವಂತನದ್ದು. ನಮಗೆ ಅವಕಾಶ ಇದ್ದಾಗ, ನಮಗೆ ಆ ಆ ಸೇವೆಯ ಅವಕಾಶವಿದ್ದಾಗ ನಮ್ಮ ಬಳಿ ಇರುವಂತಹ ಕೆಲ ವಸ್ತುಗಳನ್ನ ಭಗವಂತನಿಗೆ ಅರ್ಪಿಸಿದರೆ ನಾವೇನು ಕಳ್ಕೊಳ್ಳೋದಿಲ್ಲ. ಅದಕ್ಕೆ ಪ್ರತಿಯಾಗಿ ನಮ್ಮ ಮಹಾ ಲಾಭವೇ ಆಗ್ತದೆ. ಆದರೆ ಆ ನಮಗೆ ಕೊಟ್ಟಿರುವಂತಹ ಆ ಐಶ್ವರ್ಯಗಳು, ಭಗವಂತ ನೀಡಿರೋ ಐಶ್ವರ್ಯಗಳನ್ನು ನಾವು ಎಷ್ಟು ಅಂತ ನಾವು ನಮ್ಮದು ಅಂತ ಹಿಡ್ಕೊಳ್ಲಿಕ್ಕಾಗತ್ತೆ. ಯಾಕೆಂದ್ರೆ ಒಂದಲ್ಲ ಒಂದು ಸಮಯದಲ್ಲಿ ಸಾವು ಬಂದು ಅದನ್ನು ಕಸಿದುಕೊಂಡು ಹೋಗೇ ಹೋಗುತ್ತಲ್ವಾ. ಹೀಗೆ ಕೃಷ್ಣ ಬಲರಾಮರು ಈಗ ತಾವೇ ಆ ಬಟ್ಟೆಗಳನ್ನು ಆಯ್ದುಕೊಂಡ್ರು. ಹೀಗೆ ಅವರು ತಮಗೆ ಸರಿಯಾಗಿ ಸೂಕ್ತವಾಗುವಂಥ ಬಟ್ಟೆಗಳನ್ನು ಹಿಡಿದು ಅದನ್ನು ಧರಿಸಿ ಮುಂದೆ ಹೋಗ್ತಾ ಇದ್ದಾರೆ. ಮುಂದೆ ಹೋಗಬೇಕಾದ್ರೆ ಅಲ್ಲಿ ಇನ್ನೊಬ್ಬ ವ್ಯಕ್ತಿ ಕಾಣ್ತಾನೆ. ಈತ ನೇಕಾರ. ಈತ ಬಿದಿರಿನ ತೊಗಟೆ ಅಥವಾ ಸಣ್ಣ ಇದೇನು ಹೇಳ್ತಾರೆ, ಸ್ಟ್ರಿಂಗ್ಸ್, ಅದರಿಂದ ವಸ್ತುಗಳನ್ನು ಮಾಡುವಂಥವನು. ಈತ ನೇಕಾರನು ಕೂಡ. ರೇಷ್ಮೆ ಬಟ್ಟೆಗಳನ್ನು ನೇಯ್ತಾ ಇದ್ದವನು. ಅದಕ್ಕೆ ಸುಂದರವಾದಂತಹ ಎಂಬ್ರಾಯ್ಡ್ರಿ, ಹವಳ ರತ್ನಗಳ ಬಾರ್ಡರ್ಸನ್ನು ಮಾಡ್ತಾ ಇದ್ದ. ಕೃಷ್ಣನ ಆ ದರ್ಶನವನ್ನು ಕಂಡುಬಿಟ್ಟು ತಾನಾಗಿಯೇ ಖುದ್ದಾಗಿ ಹೋಗಿ ಕೃಷ್ಣ ಬಲರಾಮರಿಗೆ ಅಂತ ವಿಶೇಷವಾದ ಬಟ್ಟೆಯ ಆಭರಣಗಳನ್ನು ನೀಡ್ತಾನೆ. ಬಹಳ ಇಂಟ್ರೆಸ್ಟಿಂಗ್ ಇದು ನೋಡಿ, ಬಟ್ಟೆ ಆಭರಣಗಳನ್ನು ನೀಡ್ತಾ ಇದ್ದಾನೆ ಇಲ್ಲಿ. ಸೊ ಈ ಬಟ್ಟೆ ಆಭರಣಗಳು ಯಾಕೆ? ಬಹಳ ಇಂಟ್ರೆಸ್ಟಿಂಗು. ಇದ್ರ ಬಗ್ಗೆ ಹೇಳ್ತಾರೆ. ಯಾಕೆಂದ್ರೆ ಕೃಷ್ಣ ಮುಂದೆ ಮಲ್ಲಯುದ್ಧ ಆಡೋನಿದ್ದಾನೆ. ಆತನ ಶರೀರದ ಮೇಲೆ ಈ ಹವಳ, ಈ ರೀತಿಯಾದಂತಹ ಆಭರಣಗಳಿದ್ರೆ ಆತನಿಗೆ ತೊಂದರೆ ಆಗಬಹುದು ಅನ್ನೋ ಒಂದು ಭಕ್ತಿಭಾವ ಈತನದ್ದು. ಈತ ಭಕ್ತ, ನೇಕಾರ. ಅದಲ್ಲದೆ ರೇಷ್ಮೆ ವಸ್ತ್ರಗಳನ್ನ, ಚಿನ್ನದ ಬಣ್ಣದಿರುವಂತಹ ರೇಷ್ಮೆ ವಸ್ತ್ರ, ಅದರ ಅಂಚಿನಲ್ಲಿ ಅನೇಕ ರತ್ನಗಳಿಂದ ಮಾಡಿರುವಂತಹ ಶೃಂಗಾರ, ಇದೆಲ್ಲವನ್ನು ಕೂಡ ತಾನಾಗಿಯೇ ಹೋಗಿ ಕೃಷ್ಣನಿಗೆ ಅರ್ಪಿಸ್ತಾ ಇದ್ದಾನೆ ಈ ನೇಕಾರ. ಕೃಷ್ಣ ಬಲರಾಮರು ಅಲಂಕೃತರಾಗಿ ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದಾರೆ. ಕೃಷ್ಣನ ಈ ನೇಕಾರನ ಸೇವೆಯಿಂದ ಎಷ್ಟು ಸಂತುಷ್ಟನಾಗ್ತಾನೆ. ಆಗ ಆಗ ಆತ, ದಯವಿಟ್ಟು ಮ್ಯೂಟ್ ಮಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ಸ್ಕ್ರೀನ್ ಫುಲ್ ಶೇರ್ ಆಗ್ತಿಲ್ಲ. ಹರೇ ಕೃಷ್ಣ, ದಯವಿಟ್ಟು ಮ್ಯೂಟ್ ಮಾಡಿರಿ. ಸುನಿಲ್ ಪ್ರಭು. ಎಸ್ ಪ್ರಭು. ಚೈತನ್ಯ ಪ್ರಭುಜಿ. ಪ್ರಭು ಹರೇ ಕೃಷ್ಣ, ಸ್ಕ್ರೀನ್ ಫುಲ್ ಶೇರ್ ಆಗಿದೆ ಪ್ರಭು, ಚೆಕ್ ಮಾಡಿ ಪ್ರಭು ಒಂದ್ಸರಿ. ಪ್ರಭು ಮ್ಯೂಟ್ ಅಲ್ಲಿ ಇದ್ದೀರಾ ಪ್ರಭು?
ಕೇಳಿಸ್ತಾ ಇದೆಯಾ ನನ್ನ ಮಾತು? ಹರೇ ಕೃಷ್ಣ. ಎಸ್ ಪ್ರಭು, ಇವಾಗ ಕೇಳಿಸ್ತಿದೆ ಹಾ, ಪ್ರಭು. ದಯವಿಟ್ಟು ನೀವು ಜನರನ್ನ ಮ್ಯೂಟ್ ಮಾಡಿರಿ. ಕೊನೆಗೆ ಪ್ರಶ್ನೆಗಳನ್ನ ನಾವು ಕೊನೆಗೆ ತಗೊಳ್ಳೋಣ, ಆಯ್ತಾ? ಎಸ್ ಪ್ರಭು. ನೇಕಾರರ ಬಗ್ಗೆ ನಾವು ಹೇಳ್ತಾ ಇದ್ವಿ. ನೇಕಾರ ಆತ ಬಟ್ಟೆಯನ್ನ ನೇಯುವಂಥವನು ನೂಲಿನಿಂದ, ಆದರೆ ವಿಶೇಷವಾಗಿ ಈತ ಬಿದಿರಿನ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದ. ಬಟ್ಟೆಯ ಆಭರಣಗಳನ್ನು, ಬಟ್ಟೆಯಿಂದ ವಿಶೇಷವಾದಂತಹ ಆಭರಣಗಳನ್ನ ಆತ ಈಗ ಕೃಷ್ಣನಿಗೆ ಅರ್ಪಿಸ್ತಾ ಇದ್ದಾನೆ. ಅದು ಇಲ್ಲಿ ವಿಶೇಷವಾದಂತಹ ಮಾತು. ಸೊ ನೇಕಾರನ ಈ ಸೇವೆಯಿಂದ ಕೃಷ್ಣ ಎಷ್ಟು ಸಂತುಷ್ಟನಾಗ್ತಾನೆ. ಆತ ಅವನಿಗೆ ಒಂದು ವಿಶೇಷವಾದಂತಹ ವರವನ್ನು ನೀಡ್ತಾನೆ. ಏನದು? ಈ ನಿನ್ನ ಜನ್ಮ ಇದೇನಿದೆ, ಈ ಜನ್ಮ ನಿಂದು, ಈ ಜನ್ಮ ನಿನ್ನದು, ಇದು ಕೊನೆಯ ಜನ್ಮ. ಆ? ಈ ಜನ್ಮದ ನಂತರ ನೀನು ನನ್ನ ಧಾಮಕ್ಕೆ ಮರಳುತ್ತಿ. ಅಷ್ಟೇ ಅಲ್ಲ, ಈ ಜನ್ಮದಲ್ಲಿ, ಈ ಲೋಕದಲ್ಲಿದ್ದಾಗ ನಿನಗೆ ಎಲ್ಲ ಲಾಭಗಳು, ಬಲ, ಐಶ್ವರ್ಯ, ಸ್ಮೃತಿ, ಇಂದ್ರಿಯ ಶಕ್ತಿ ಎಲ್ಲವೂ ದೊರಕತ್ತೆ. ನೋಡಿ, ಭಗವಂತನನ್ನ ಸಂತುಷ್ಟಿಪಡಿಸಿದ್ರೆ ಇಹ ಮತ್ತೆ ಪರ ಎರಡರಲ್ಲೂ ಕೂಡ ವ್ಯಕ್ತಿ ಲಾಭಾನ್ವಿತನಾಗ್ತಾನೆ. ಈ ಜಗತ್ತು ಮತ್ತೆ ಆತನ ಮುಂದಿನ ಜನ್ಮ ಎರಡರಲ್ಲೂ ಕೂಡ ಆತ ಲಾಭವನ್ನೇ ಪಡೀತಾನೆ. ಈ ಜನ್ಮದಲ್ಲಿಯೂ ಕೂಡ ಅನೇಕ ಭೌತಿಕ ಸಂಪತ್ತನ್ನ ಪಡೆದ ಈ ನೇಕಾರ. ಅಷ್ಟೇ ಅಲ್ಲದೆ ಮುಂದಿನ ಜನ್ಮ ಆತನದು ಈ ಭೌತಿಕ ಜಗತ್ನಲ್ಲ, ಡೈರೆಕ್ಟ್ ಆಗಿ ಆತ ಈಗ ಭಗವಂತನ ಧಾಮದಲ್ಲಿ ಪ್ರವೇಶವಾಗ್ತಾ ಇದ್ದಾನೆ. ಭಗವಂತನ ಸಾನ್ನಿಧ್ಯ, ಸೇವೆಯನ್ನ ಆತ ಪಡಿತಾ ಇದ್ದಾನೆ ಈ ನೇಕಾರ. ಅಲ್ಲಿಂದ ಸ್ವಲ್ಪ ಮುಂದೆ ಹೋದಾಗ ಅಲ್ಲಿ ಒಬ್ಬ ಮಾಲೆಕಾರ, ಅಂದ್ರೆ ಹೂವಿನ ಮಾಲೆಗಳನ್ನ ಮಾಡುವವನು, ಆತನ ಹೆಸರು ಸುಧಾಮ. ನೋಡಿ, ಸುಧಾಮ ಅನ್ನುವಂತ ಅನೇಕ ಭಕ್ತರಿದ್ದಾರೆ. ವೃಂದಾವನದಲ್ಲೂ ಒಬ್ಬ ಸುಧಾಮ ಅಂತ ಭಕ್ತ ಗೋಪ ಇದ್ದ. ಮುಂದೆ ನೀವು ದ್ವಾರಕೆಯಲ್ಲಿ ಒಬ್ಬ ಬ್ರಾಹ್ಮಣ ಸುಧಾಮನನ್ನು ಕೂಡ ಕಾಣ್ತೀರ. ಇಲ್ಲಿ ಒಬ್ಬ ಸುಧಾಮ, ಈತ ಮಾಲೆಗಳನ್ನ ಮಾಡುವಂತಹ ಒಬ್ಬ ಭಕ್ತ. ಈತ ಪ್ರತಿದಿನ ಮಾಲೆಗಳನ್ನ ಮಥುರೆ ತನ್ನ ಮಾರಾಟದ ಮಳಿಗೆಯಲ್ಲಿಟ್ಟಾಗ ಅದನ್ನು ಮಾಡುವಾಗ ಕೃಷ್ಣನನ್ನ ಸ್ಮರಿಸ್ತಾ ಇದ್ದ. ಕೃಷ್ಣನಿಗೋಸ್ಕರ ಈ ಮಾಲೆಗಳನ್ನ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಮನಸ್ಸಿನಲ್ಲೇ ಆ ಮಾಲೆಯನ್ನು ಕೃಷ್ಣನಿಗೆ ಅರ್ಪಿಸ್ತಾ ಇದ್ದ. ಕೃಷ್ಣನಿಗಿದು ತಿಳಿದಿತ್ತು. ಹಾಗಾಗಿ ವಿಶೇಷವಾಗಿ ಆತನ ಮನೆಗೆ ತಾನಾಗಿಯೇ ಖುದ್ದಾಗಿ ಕೃಷ್ಣ ಸುಧಾಮನ ಮನೆಯ ಒಳಗಡೆ ಪ್ರವೇಶ ಮಾಡಿಬಿಡ್ತಾನೆ. ನೋಡಿ ಎಷ್ಟು ವಿಶೇಷ. ಭಗವಂತ ಆ ಹೃದಯ ಅಂತರಂಗದ ಭಕ್ತಿ ಭಾವವನ್ನ ತಿಳಿದು ಈ ಸುಧಾಮನ ಮನೆಗೆ ಪ್ರವೇಶ ಮಾಡ್ದ. ಪ್ರವೇಶ ಮಾಡಿ ಅಲ್ಲಿ ಕೃಷ್ಣ ಬಲರಾಮರಿಬ್ಬರು ನಿಂತಿದ್ದಾರೆ. ಸುಧಾಮ ಒಂದು ರೀತಿ ಎಂತಹ ಆಶ್ಚರ್ಯ ಆತನಿಗೆ. ಆ ಮಾಲೆಕಾರ ಸುಧಾಮ ಹೇಳ್ತಾನೆ, ನನ್ನ ಜೀವನ ಇಂದು ಸಾರ್ಥಕವಾಯಿತು. ನನ್ನ ಈ ಪಿತೃ ದೇವತೆ ಇವರೆಲ್ಲರ ಪೂಜೆಗಳು ಸಂಪೂರ್ಣವಾದವು. ಅವರು ಸಂತೋಷ ಆಗಿ ನನ್ನ ಮೇಲೆ ಅನುಗ್ರಹವನ್ನು ನೀಡಿ ಈ ಪರಮ ಪುರುಷ ಶ್ರೀ ಕೃಷ್ಣನ ದರ್ಶನದ ಭಾಗ್ಯವನ್ನು ನೀಡಿದ್ದಾರೆ. ಹೇ ಪರಮಪುರುಷ, ನೀನು ಅಖಿಲ ಜಗತ್ತಿನ ಕಾರಣ, ನೀನು ಜಗದೋದ್ಧಾರ, ಸರ್ವ ಕಾರಣಗಳ ಕಾರಣ ನೀನು ಎಲ್ಲರ ಒಳಗಿರುವ ಅಂತರ್ಯಾಮಿ ಪರಮಾತ್ಮ ನೀನು. ನಿನ್ನನ್ನ ಭಕ್ತರು ಸರಿಯಾಗಿ ತಿಳಿದು ಭಕ್ತಿ ಭಾವ ಸೇವೆಯಿಂದ ನಿನ್ನನ್ನ ಸಂಪರ್ಕಿಸ್ತಾರೆ, ಸಮೀಪಿಸ್ತಾರೆ. ಆಗ ನೀನು ಅವರಿಗೆ ಪರಮ ಲಾಭವನ್ನ ನೀಡ್ತೀಯ. ಅವರಿಗೆ ಸೇವಾ ಭಾಗ್ಯವನ್ನ, ನಿನ್ನ ಸಾನ್ನಿಧ್ಯ ದರ್ಶನವನ್ನ ನೀಡ್ತೀಯ. ನಾನು ನಿನ್ನ ದಾಸ. ಹೇ ಪರಮಪ್ರಭುವೇ, ನಾನು ನಿಮ್ಮ ದಾಸ ಹರಿದಾಸ. ದಯವಿಟ್ಟು ನನಗೆ ನಿಮ್ಮ ಇಚ್ಛೆ ಏನು ಅನ್ನೋದನ್ನು ಆಜ್ಞೆ ರೂಪದಲ್ಲಿ ನೀಡಿ. ನಾನು ನಿಮ್ಮನ್ನು ಏನೂ ಬೇಡಿಕೊಳ್ಳೋದಿಲ್ಲ. ನಿಮ್ಮ ಇಚ್ಛೆಯೇ ನನ್ನ ನಾನು ನಿಮಗೆ ಸೇವೆ ರೂಪದಲ್ಲಿ ನಾನು ಅದನ್ನು ಪೂರ್ತಿ ಮಾಡ್ತೀನಿ. ನಿಮ್ಮ ಇಚ್ಛೆ ಏನು ಅನ್ನೋದನ್ನು ಹೇಳಿ, ಆಜ್ಞಾಪಿಸಿ ಅಂತ ಬೇಡ್ಕೊಳ್ತಾನೆ. ನೋಡಿ ಎಷ್ಟು ಶುದ್ಧ ಭಕ್ತ ಆಯ್ತ. ಯಾವುದೇ ಒಂದು ಆಕಾಂಕ್ಷೆಯೇ ಇಲ್ಲ ಆತನಿಗೆ. ಭಗವಂತನ ಸಂತುಷ್ಟಿಯೇ ಆತನ ಪೂರ್ತಿಯ ಸೇವೆಯ ಉದ್ದೇಶ. ಇದು ಶುದ್ಧ ಭಕ್ತಿ. ಹೀಗೆ ಕೇಳಿದಾಗ ಅಲ್ಲಿ ಆತ ಇನ್ನೂ ಹೇಳ್ತಾನೆ, ನಿಮ್ಮ ಸೇವೆಯಲ್ಲಿ ತೊಡಗುವುದರ ಭಾಗ್ಯ ಏನಿದೆಯಲ್ಲ, ಆ ಭಾಗ್ಯಕ್ಕೆ ಸರಿಸಾಟಿಯಾದಂತಹ ಯಾವುದೇ ಭೌತಿಕ ಸಂಪತ್ತಿಲ್ಲ. ಅದಕ್ಕೆ ಸಮಾನವಾದಂತಹ ಆಶೀರ್ವಾದವೇ ಇಲ್ಲ. ಆಗ ಕೃಷ್ಣ ಬಲರಾಮರು, ಆಯಿತು, ನಿನಗೆ ಹೇಗೆ ಇಚ್ಛೆ ಆಗುತ್ತೋ ಹಾಗೆ ನೀನು ಸೇವೆ ಅರ್ಪಿಸು ಅಂತ ಹೇಳಿದಾಗ ಆಗ ಸುಧಾಮ ಅರ್ಥ ಮಾಡ್ಕೊಳ್ತಾನೆ. ಓಕೆ, ಕೃಷ್ಣ ಬಲರಾಮರಿಗೆ ನನ್ನ ಕೈಯಿಂದ ಉತ್ತಮವಾದದ್ದೇನನ್ನು ನೀಡಬಹುದು, ಈ ಸುಂದರವಾದಂತಹ ಮಾಲೆಗಳನ್ನು ಅರ್ಪಿಸ್ತೀನಿ ಅಂತ ಅವರಿಬ್ಬರಿಗೂ ಸುಂದರ ಮಾಲೆಗಳನ್ನು ಅರ್ಪಿಸಿದ. ವಿಶೇಷವಾಗಿ ಶ್ರೀಕೃಷ್ಣನಿಗೆ ಅಂತ ಒಂದು ವಿಶೇಷ ಸೌಂದರ್ಯದ ಆ ಮಾಲೆಯನ್ನು ಅರ್ಪಿಸ್ತಾನೆ.
ಅಲ್ಲಿದ್ದು ಬಂದಂತಹ ಎಲ್ಲ ಗೋಪರಿಗೆ, ಕೃಷ್ಣನ ಸಹಚರ ಗೋಪರಿಗೂ ಕೂಡ ಮಾಲೆಗಳನ್ನು ಅರ್ಪಿಸಿ ಭಕ್ತರ ಸೇವೆಯನ್ನೂ ಮಾಡ್ದ. ಕೃಷ್ಣ ಬಲರಾಮರು ಅತೀವ ಸಂತೋಷದಲ್ಲಿ ಆತನ ಮೇಲೆ ಅನುಗ್ರಹ ಹೇಳ್ತಾ, ನಿನಗೆ ಏನು ಬೇಕೋ ವರ ಕೇಳು ಹೇ ಸುಧಾಮ ಅಂತ ಹೇಳ್ತಾರೆ. ನೋಡಿ, ಭಗವಂತ ಈ ರೀತಿ ಹೇಳ್ತಾ ಇದ್ದಾನೆ. ಪ್ರಹ್ಲಾದನಿಗೂ ಇದೇ ಮಾತು ಹೇಳಿದ್ದ ನರಸಿಂಹ. ಇಲ್ಲಿ ಸುಧಾಮನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ, ಈ ಮಾಲೆಗಾರ ಸುಧಾಮನಿಗೆ. ಆಗ ಸುಧಾಮ ಹೇಳ್ತಾನೆ, ಎಂತಹ ಮಹಾ ವರವನ್ನ ಬೇಡ್ತಾನೆ ನೋಡಿ. ಬೇಡಿದ್ರೆ ಈ ರೀತಿ ವರ ಬೇಡಬೇಕು ಅಂತ ಭಾಗವತ ಹೇಳುತ್ತೆ. ಏನದು? ಸೋಪಿ ವವ್ರೇ ಚಲಾಂ ಭಕ್ತಿಂ ತಸ್ಮಿನ್ನೇವಾಖಿಲಾತ್ಮನಿ. ಹೇ ಭಗವಂತ ಪರಮಪುರುಷ, ನಿನ್ನಲ್ಲಿ ನನಗೆ ಅಚಲ ಭಕ್ತಿ ಇರಲಿ. ಅಚಲಾಂ ಭಕ್ತಿಂ. ಅಚಲ ಭಕ್ತಿ ಅಂದ್ರೆ ಯಾವುದೇ ಸಂದರ್ಭದಲ್ಲಿಯೂ ಅದು ನಿಲ್ಲದದ್ದು, ಅದು ಸದಾ ನಿನ್ನೆಡೆ ಹರಿತಾ ಇರುವಂಥದ್ದು, ಅಡೆತಡೆ ಇಲ್ಲದಂತಹ ಅಚಲ ಭಕ್ತಿ. ಅಂದ್ರೆ ಎಷ್ಟೇ ಕಷ್ಟ ನೋವುಗಳಿದ್ರೂ ಕೂಡ ಭಗವಂತನ ಸ್ಮರಣೆ, ಭಕ್ತಿ ಸೇವೆ, ಆ ಭಾವನೆ ಕಾಯ ವಾಚ ಮನಸ್ಸ ನಾನು ಸದಾ ಮಾಡ್ತಾ ಇರಲಿ. ಈ ಒಂದು ವರವನ್ನು ಕೇಳ್ದ. ನಂತರ ಇನ್ನೊಂದು 2 ವರಗಳನ್ನು ಕೇಳ್ತಾನೆ. ಒಟ್ಟಾರೆ 3 ವರಗಳನ್ನು ಕೇಳ್ದ. 2ನೇ ವರ, ತದ್ ಭಕ್ತೇಶು ಚ ಸೌಹಾರ್ದಂ. ನಿಮ್ಮ ಭಕ್ತರೊಡನೆ ನನಗೆ ಮೈತ್ರಿ, ಸ್ನೇಹ, ಅದನ್ನು ನೀಡು ಹೇ ಪರಮಪುರುಷ ಕೃಷ್ಣ. ಕೊನೆಯದಾಗಿ ಭೂತೇಶು ಚ ದಯಾಂ ಪರಾಂ. 3ನೇ ವರ, ಪ್ರತಿ ಸಾಮಾನ್ಯ ಜೀವಿಗೂ ಕೂಡ ಅತಿ ಕರುಣೆಯಿಂದ ನಿನ್ನ ಅನುಗ್ರಹವನ್ನು ತಲುಪಿಸುವಂತಹ ಆ ಕಾರ್ಯ, ಆ ಭಾಗ್ಯವನ್ನು ನನಗೆ ನೀಡು. ಮೊದಲನೆಯದು ಕೃಷ್ಣನಲ್ಲಿ ಅಚಲವಾದ ಭಕ್ತಿ. 2ನೇದು ಭಕ್ತರೊಂದಿಗೆ ಸೇವಾಭಾವದ ಸ್ನೇಹ. 3ನೇದು ಇನ್ನಿತರ ಜೀವಿಗಳೆಡೆ ಅತೀತವಾದ ಕರುಣೆಯ ಭಾವನೆ. ಈ 3 ವರಗಳನ್ನ ಈ ಮಾಲೆಗಾರ ಸುಧಾಮ ಬೇಡ್ತಾನೆ. ಕೃಷ್ಣ ಅವನಿಗೆ ಆ ವರಗಳನ್ನ ಪೂರ್ತಿ ಹೃದಯದಿಂದ ಅರ್ಪಿಸ್ತಾನೆ. ಅಷ್ಟೇ ಅಲ್ಲದೆ ಈ ಜನ್ಮದಲ್ಲಿಯೂ ಕೂಡ ನೀನು ಅನೇಕ ಸಮೃದ್ಧಿಗಳನ್ನ ಸಂಪತ್ತನ್ನು ಪಡಿ, ದೀರ್ಘಾಯುಷ್ಯ, ಕೀರ್ತಿ, ಸೌಂದರ್ಯ, ನಿನ್ನ ಕುಟುಂಬದಲ್ಲಿ ಸದಾ ಐಶ್ವರ್ಯ ಬೆಳೀತಾ ಇರಲಿ ಅಂತ ಹೇಳಿ ಕೃಷ್ಣ ಹಾರೈಸ್ತಾನೆ. ಮಾಲೆಗಾರ ಸುಧಾಮ ಸಂತುಷ್ಟನಾಗ್ತಾನೆ. ಪೂರ್ತಿಯಾಗಿ ಆತನ ಹೃದಯ ಉಕ್ಕಿ ಬರುತ್ತೆ. ಭಗವಂತನಲ್ಲಿ ಕೃತಜ್ಞತೆಯಿಂದ ಆತ ಅಲ್ಲಿ ನಿಂತು ಭಗವಂತನ ಕಣ್ಮುಂದೆ ಕೈ ಜೋಡಿಸಿ ಬೇಡ್ತಾನೆ. ಅದಾದ ನಂತರ ಕೃಷ್ಣ ಅಲ್ಲಿಂದ ಮುನ್ನಡೀತಾ ಇರಬೇಕಾದ್ರೆ, ಇದು ಕೊನೆಯ ಸಂದರ್ಭ. ಇಲ್ಲಿವರೆಗೆ ನಾವು ಅನೇಕ ಜನರೊಡನೆ ಕೃಷ್ಣನ ವ್ಯವಹಾರವನ್ನ, ಆತನ ಆದಾನ ಪ್ರದಾನವನ್ನ ನೋಡಿದ್ವಿ. ಮೊದಲನೇದಾಗಿ ಯಾರು ಕಂಡ್ರು? ಮೊದಲನೇದು ನೆನಪಿಸ್ಕೊಳ್ಳಿ. ಕೃಷ್ಣ ಮಥುರೆಯನ್ನ ಪ್ರವೇಶ ಮಾಡಿದ್ಮೇಲೆ ಯಾರು ಬಂದ್ರು ಮೊದಲನೇದು ಕೃಷ್ಣನ ಮುಂದೆ? ರಂಜಕ ರಂಜಕ, ದೋಭಿ, ರಂಜಕ ಅಥವಾ ರಂಗಕಾರ ಅಂತಾನು ಹೇಳಿದ್ದಾರೆ. 2ನೇದು ನೇಕಾರ. ಈಗ 3ನೇವನು ಯಾರು? ಮಾಲೆಗಾರ ಸುಧಾಮ. ಆತನ ಹೆಸರು ಮಾಲೆಗಾರ ಸುಧಾಮ. ಹೌದು. ಈಗ 4ನೇವರು ಯಾರು ಗೊತ್ತಾ? ಆಕೆ ಗೂನು ಬೆನ್ನಿನ ಈ ಕುಬ್ಜೆ. ಆಕೆ ಕಂಸನ ದಾಸಿಯವಳು. ಆಕೆಯ ಮುಖ ಸುಂದರವಾಗಿತ್ತು. ಆಕೆ ಶರೀರ 3 ಭಾಗಗಳಲ್ಲಿ ಬೆಂಡಾಗಿತ್ತು. ವಿಶೇಷವಾಗಿ ಕತ್ತು, ಎದೆ ಭಾಗ ಮತ್ತೆ ಸೊಂಟ. ಆಕೆಯ ಹೆಸರು ತ್ರಿವಕ್ರ, ಕುಬ್ಜೆ, ಕುಬುಡಿ ಅಂತ ಹೇಳ್ತಾರಲ್ವಾ. ಹಾಗಾಗಿ ಆಕೆ ಈ ರೀತಿಯಾಗಿ ಗೂನು ಬೆನ್ನವಳಾಗಿದ್ದರಿಂದ ಆಕೆಯ ಸೌಂದರ್ಯವನ್ನು ಯಾರು ಕೂಡ ಸರಿಯಾಗಿ ಗಮನಿಸೇ ಇರಲಿಲ್ಲ. ಆಕೆ ಅನೇಕ ಸುಗಂಧ ದ್ರವ್ಯಗಳನ್ನ, ಲೇಪನಗಳನ್ನ ಹಿಡಿದು ರಾಜನ ಅರಮನೆ ಕಡೆ ನಡೀತಾ ಇದ್ಲು. ಕೃಷ್ಣ ಬಲರಾಮರು ಆ ಬೀದಿಯಲ್ಲಿ ನಡೀತಾ ಇರಬೇಕಾದ್ರೆ ಈಕೆಯ ಬಳಿ ಬರ್ತಾರೆ. ಆಕೆಯನ್ನ ಕಂಡು ಕೃಷ್ಣ ವಿಶೇಷವಾದ ಕರುಣೆಯನ್ನ ತೋರಿಸ್ತಾ ಇದ್ದಾನೆ. ಏನದು? ಕೃಷ್ಣ ಹೋಗಿ ಕೇಳ್ತಾನೆ, ಆತನೇ ಕೇಳ್ತಾನೆ, ನೋಡಿ, ನೀನು ಯಾರು? ಈ ಸುಗಂಧ ದ್ರವ್ಯದ ಲೇಪನ ನೀನು ಯಾರಿಗಾಕ ತಗೊಂಡು ಹೋಗ್ತಾ ಇದ್ದೀಯಾ? ನಮಗೂ ಇದು ಬೇಕು, ನೀವು ನನಗೆ ಇದನ್ನ ನೀಡು. ಇದನ್ನ ನೀನು ನೀಡಿದ್ರೆ ನಿನಗೆ ಮಹಾವರಗಳು, ಅನೇಕ ಅನುಗ್ರಹಗಳು ನಿನಗೆ ದೊರಕ್ತವೆ ಅಂತ. ಕೃಷ್ಣನೇ ಇಲ್ಲಿ ಕೇಳ್ತಾ ಇದ್ದಾನೆ, ನನಗೆ ಈ ಸುಗಂಧ ದ್ರವ್ಯಗಳನ್ನ ನೀಡು ಅಂತ. ಇದೇ ರೀತಿ ಆ ದೋಬಿಗೂ ಕೇಳಿದ್ದ ಅಲ್ವಾ? ಆದರೆ ದೋಬಿ ಅಹಂಕಾರದಿಂದಾಗಿ ಅದರ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡ್ಲಿಲ್ಲ. ಈಗ ಈಕೆ
ಆ ಇಬ್ಬರು ತರುಣರನ್ನ ಕಾಣ್ತಾಳೆ. ಕಣ್ಣೆತ್ತಿ ಹಿಂಗೆ ಮೆಲ್ಲಗೆ ನೋಡ್ತಾಳೆ. ಅವಳು ನೋಡಿದಾಗ ಅವರ ಸೌಂದರ್ಯವನ್ನು ಕಂಡು ಆಕೆ ಬಹು ಆಕರ್ಷಿತಳಾಗ್ತಾಳೆ. ಆಕೆ ಹೇಳ್ತಾಳೆ, ನಾನು ಕಂಸನ ದಾಸಿ. ನಾನು ತಗೊಂಡು ಹೋಗ್ತಾ ಇರುವಂತಹ ಈ ಸುಗಂಧ ದ್ರವ್ಯಗಳೇನಿವೆ ಇವೆಲ್ಲವೂ ಆ ಕಂಸನಿಗೋಸ್ಕರ. ನನ್ನ ಹೆಸರು ತ್ರಿವಕ್ರ. ಆದರೆ ಈ ಸುಗಂಧ ದ್ರವ್ಯಗಳಿಗೆ ಸರಿಯಾದ ಅರ್ಹ ವ್ಯಕ್ತಿ ಅಂದ್ರೆ ನೀವು. ಆ? ಆ, ನಾನು ಇದನ್ನು ನಿಮಗೆ ಅರ್ಪಿಸ್ತೀನಿ ಅಂತ ಆಕೆ ಕೃಷ್ಣ ಮತ್ತೆ ಬಲರಾಮರ ಶರೀರಕ್ಕೆ ಅಂಗರಾಗ ಅಂತ ಏನು ಹೇಳ್ತಾರೆ, ಸುಗಂಧ ದ್ರವ್ಯಗಳು, ಲೇಪನಗಳನ್ನು ಅರ್ಪಿಸ್ತಾಳೆ ಕೃಷ್ಣ ಮತ್ತೆ ಬಲರಾಮರಿಗೆ. ಆ ಅನೇಕ ಆ, ಅನೇಕ ರೀತಿಯ ಸುಗಂಧ ಲೇಪನಗಳನ್ನು ಅರ್ಪಿಸ್ತಾಳೆ. ಕೃಷ್ಣನ ಆ ಏನು ಹೇಳ್ತಾರೆ, ಮೇಘಶ್ಯಾಮ ವರ್ಣದ ಆ ಶರೀರಕ್ಕೆ ಹಳದಿ ವರ್ಣದ ಲೇಪನಗಳು, ಬಿಳಿ ಮೋಡದ ವರ್ಣದ ಬಲರಾಮನ ಶರೀರಕ್ಕೆ ನೀಲಿ ಬಣ್ಣದ ಲೇಪನಗಳನ್ನು ಅರ್ಪಿಸ್ತಾಳೆ. ಬಲರಾಮ ಮತ್ತು ಕೃಷ್ಣರು ಎಷ್ಟು ಸುಂದರವಾಗಿ ಕಾಣ್ತಾರೆ. ಅಪಾರ ಪ್ರಮಾಣದಲ್ಲಿ ಅವಳು ಅರ್ಪಿಸಿದ್ದನ್ನು ಕಂಡು ಕೃಷ್ಣ ಬಲರಾಮರು ಎಷ್ಟು ಈಕೆ ಕಂಸನ ಸೇವಕಳಾಗಿದ್ದಾಳೆ ಇವಳು, ಆದರೆ ಕಂಸನ ಭಯವನ್ನ ಬದಿಗಿಟ್ಟು ನನ್ನ ಸೇವೆಯನ್ನ ಮಾಡ್ತಾ ಇದ್ದಾಳೆ ಅನ್ನೋದನ್ನ ಗಮನಿಸಿ ಕೃಷ್ಣ ಬಲರಾಮರು ಸಂತುಷ್ಟರಾಗ್ತಾರೆ. ವಿಶೇಷವಾಗಿ ಕೃಷ್ಣ ನನ್ನ ಸೇವೆಯನ್ನ, ನನ್ನ ದರ್ಶನವನ್ನ ಪಡೆದರ ಭಾಗ್ಯ ಫಲ ಏನಾಗಿರಬೇಕು? ಈಕೆ ಹೇಗೆ ಕುಬ್ಜ ಅನ್ನೋ ಈ ಶಬ್ದ ಅಥವಾ ತ್ರಿವಕ್ರ ಅನ್ನೋ ಶಬ್ದದಿಂದ ಮುಂದೆ ಹೇಗೆ ಈಕೆ ಮುನ್ನಡಿಬೇಕು? ಇಲ್ಲ ಇಲ್ಲ ಇಲ್ಲ, ನನ್ನ ದರ್ಶನದ ಫಲ ಏನು ಅನ್ನೋದನ್ನ ತೋರಿಸ್ಬೇಕು ಜಗತ್ತಿಗೆ ಅಂತ ಹೇಳಿ ತನ್ನ 2 ಕಾಲುಗಳನ್ನು ಆಕೆಯ ಕಾಲಿನ ಮೇಲಿಟ್ಟು ತನ್ನ 2 ಕೈಗಳ 2 ಬೆರಳುಗಳನ್ನ ಆಕೆಯ ಈ ಗದ್ದದ ಕೆಳಗಿಟ್ಟು ಆ ಒಂದು ಸಣ್ಣ ಒಂದು ರೀತಿ ಮೂವ್ಮೆಂಟ್, ಜರ್ಕ್, ಅದನ್ನ ಹೀಗೆ ಎತ್ತಾನೆ. ತಕ್ಷಣವೇ ಆಕೆ ಪೂರ್ತಿ ಒಂದು ರೀತಿ ಪರಿವರ್ತಳಾಗಿ ಅತಿ ಸುಂದರ ಸ್ತ್ರೀಯಂತೆ ಅಲ್ಲಿ ಕಾಣ್ತಾಳೆ. ಆಕೆಯನ್ನ ಅಲ್ಲಿ ಒಂದು ರೀತಿ ಅಪ್ಸರೆಯಂತೆ ಕಾಣ್ತಾಳೆ. ಅಚ್ಯುತ ಶ್ರೀ ಕೃಷ್ಣನ ದರ್ಶನವನ್ನ ಕಂಡಿದ್ದಾಳೆ. ಆ ಮುಕುಂದನ ಸ್ಪರ್ಶದಿಂದ ಈಗ ಆಕೆ ಸುಂದರವಾಗಿದ್ದಾಳೆ. ತಕ್ಷಣವೇ ಆ ಸುಂದರ ಕೃಷ್ಣನ ಕಡೆ ಆಕೆ ಆಕರ್ಷಣೆ ಇನ್ನಷ್ಟು ತೀವ್ರವಾಗ್ತದೆ. ಅವಳು ಹೇಳ್ತಾಳೆ, ದಯವಿಟ್ಟು ಹೇ ಸುಂದರ ಬಾಲಕ, ತರುಣ, ನನ್ನ ಮನೆಗೆ ಬಾ ಅಂತ ಹೇಳಿ ಆಕೆ ಕೃಷ್ಣನ ವಸ್ತ್ರವನ್ನು ಹಿಡಿದಿದ್ದಾಳೆ. ಆಕೆಗೆ ಆಕರ್ಷಣೆ ಅದು. ಆಗ ಕೃಷ್ಣ ಮತ್ತೆ ಅಲ್ಲಿ ಇದ್ದೋರಂತಹ ಬಲರಾಮ ಮತ್ತೆ ಗೋಪರ ಕಡೆ ಅವನು ಮುಗುಳ್ನಗ್ತಾ ಇದ್ದಾನೆ. ಅವರು ಗಂಭೀರವಾಗಿ ನಿಂತಿದ್ದಾರೆ. ಆಗ ಕೃಷ್ಣ ಹೇಳ್ತಾನೆ, ನಾನು ಈಗ ಬೇಡ, ಇನ್ನೊಂದು ಸಂದರ್ಭದಲ್ಲಿ ನಿನ್ನ ಬಳಿ ಬರ್ತೀನಿ, ನಿನ್ನ ಭಕ್ತಿಯನ್ನು ನಾನು ಸ್ವೀಕರಿಸ್ತೀನಿ ಅಂತ ಹೇಳ್ತಾನೆ. ಈಕೆಯ ಭಕ್ತಿ ಕಾಮರೂಪ ಭಕ್ತಿ, ಒಂದು ರೀತಿಯ ಏನ್ ಹೇಳ್ತಾರೆ, ಶೃಂಗಾರ ರಸದಲ್ಲಿದ್ದಂತಹ ಭಕ್ತಿ. ಅದೇ ರೀತಿ ಕಾಣುವಂತಹ ಇನ್ನೊಂದು ವರ್ಗದ ಭಕ್ತರಿದ್ದಾರೆ, ಆದರೆ ಅವರ ಭಕ್ತಿಯನ್ನ ಕಾಮರೂಪ ಭಕ್ತಿ ಅಂತ ಹೇಳೋದಿಲ್ಲ. ಅದು ಕಾಮದಂತೆ ಕಾಣುವ, ಕಾಮ ಅನ್ನೋದು ಒಂದು ರೀತಿ ಭೌತಿಕ ಆಕರ್ಷಣೆ, ಆದರೆ ಆಕ್ಚುಲಿ ಕಾಮದಂತೆ ಕಾಣುವ ಆದರೆ ಅಪ್ಪಟ ಚಿನ್ನದಂತಿರುವ ಶುದ್ಧ ಭಕ್ತಿ. ಆ ಗೋಪಿಯರು ಕೂಡ ಹೊರರೂಪದಲ್ಲಿ ಈ ರೀತಿಯಾಗಿ ಕಂಡರೂ ಕೂಡ ಅವರ ಭಕ್ತಿ, ಅವರ ಆಕರ್ಷಣೆ ಕೃಷ್ಣನ ಸಂತುಷ್ಟಿಗಾಗಿತ್ತು. ಆದರೆ ಈಕೆ ಕುಬ್ಜೆ, ಈಕೆ ಇಲ್ಲಿ ತನ್ನ ಸಂತುಷ್ಟಿಗೋಸ್ಕರ ಕೃಷ್ಣನನ್ನ ಬರಮಾಡ್ಕೊಳ್ತಾ ಇದ್ದಾರೆ. ಆದರೂ ಕೂಡ ಕೃಷ್ಣ ನನ್ನ ಬಳಿ ಬಂದಿರೋದ್ರಿಂದ ಈಕೆಗೆ ನಾನು ಅನುಗ್ರಹವನ್ನ ನೀಡ್ತೀನಿ ಅನ್ನೋ ಒಂದು ಆಶ್ವಾಸನೆಯನ್ನ ನೀಡ್ದ. ನಮ್ಮ ಆಚಾರ್ಯರು ಇದೊಂದು ಮಾತು ಹೇಳ್ಬಿಟ್ಟು ನಿಲ್ಲಿಸ್ತೇನೆ, ದಯವಿಟ್ಟು ಕ್ಷಮಿಸಿ, ಬಹಳ ಲೇಟ್ ಆಗಿಬಿಟ್ಟಿದೆ. ಈ ನಮ್ಮ ಆಚಾರ್ಯರು ಈ ಕುಬ್ಜೆಯ ಪ್ರಸಂಗವನ್ನು ಇನ್ನಷ್ಟು ವರ್ಣಿಸ್ತಾರೆ. ಕುಬ್ಜೆ ಈಕೆ ಸತ್ಯಭಾಮ, ಕೃಷ್ಣನ ಅಷ್ಟಮಹಿಷಿಯರಲ್ಲಿ ಸತ್ಯಭಾಮ. ಆಕೆ ಭೂಶಕ್ತಿಯವಳು, ಭೂಶಕ್ತಿಯ ಮೂರ್ತಿ ಸ್ವರೂಪ ಅವಳು, ಪೃಥ್ವಿ. ಆಕೆಯ ವಿಸ್ತಾರವೇ ಈ ಕುಬ್ಜ, ಅಂದ್ರೆ ಭೂದೇವಿಯೇ ರೂಪವೇ ಈ ಕುಬ್ಜಳು. ಅನೇಕ ದುಷ್ಟ ರಾಜರ ಆಳ್ವಿಕೆಯಿಂದ, ಅವರ ವರ್ತನೆಗಳಿಂದ, ಕ್ರೌರ್ಯದಿಂದ ಭೂದೇವಿ ಬಳಲಿ ಹೋಗಿದ್ದಳು. ಹಾಗಾಗಿ ಆಕೆ 3 ಭಾಗದಲ್ಲಿ ಬೆಂಡಾಗಿ ಹೋಗಿದ್ಲು, ವಕ್ರಳಾಗಿದ್ದಳು. ಕೃಷ್ಣ ಹೇಳದ, ಭಯಪಡಬೇಡ, ಮುಕುಂದನ ಸ್ಪರ್ಶದಿಂದ ಆಕೆ ಪೂರ್ತಿ ಸೌಂದರ್ಯಯುತಳಾದಳು.
ಯಾಕೆಂದ್ರೆ ಆಕೆಯಲ್ಲಿ ಸೇವಾಭಾವವಿತ್ತು. ಪೃಥ್ವಿ ಅದರ ಅತ್ಯುತ್ತಮವಾದಂತಹ ಒಂದು ಲಕ್ಷಣ ಎಂದರೆ ಸುವಾಸನೆ. ಪೃಥ್ವಿಯಿಂದ ವಾಸನೆ ಹೊರಹೊಮ್ಮುತ್ತೆ ಅಲ್ವಾ? ಅದಕ್ಕೆ ಮಳೆ ಬಂದಾಗ ನೀವು ಪೃಥ್ವಿ ಆ ಮಣ್ಣಿನ ವಾಸನೆಯನ್ನ ಸ್ವೀಕರಿಸಿ ಎಷ್ಟು ಆನಂದ ಆಗುತ್ತೆ. ಹಾಗೆ ಈಕೆ ತನ್ನಲ್ಲಿದ್ದಂತಹ ಅತ್ಯುತ್ತಮವಾದಂತಹ ವಸ್ತು ಅದೇನದು, ಈ ಸುಗಂಧ ಲೇಪನಗಳು, ಅವುಗಳನ್ನು ಕೃಷ್ಣನಿಗೆ ಅರ್ಪಿಸಿದ್ಲು. ಕೃಷ್ಣ ಅದನ್ನು ಸ್ವೀಕರಿಸಿ ಸಂತುಷ್ಟನಾಗಿ ಆಕೆಯನ್ನ ಸುಂದರವಾಗಿ ಮಾಡಿದ. ಆಕೆಯ ಭಕ್ತಿಯನ್ನ ಸ್ವೀಕರಿಸ್ತಾ ಮುಂದೆ ಕೂಡ ಸ್ವೀಕರಿಸೋನಿದ್ದಾನೆ. ಈ ಎಲ್ಲ ಪ್ರಸಂಗಗಳ ಇನ್ನಷ್ಟು ವಿವರವನ್ನ ನಾವು ಮುಂದೆ ನೋಡೋಣ. ಈ ದಿನ ನಾವು ಈ ದಿನದ ಈ ಚರ್ಚೆಯಲ್ಲಿ ನಾವು ಏನೇನೆಲ್ಲ ನೋಡಿದ್ವಿ. ಮೊದಲನೇದಾಗಿ ಕೃಷ್ಣ ಮಥುರೆಯ ಕಡೆ ಪ್ರಯಾಣವನ್ನ ಪ್ರಾರಂಭ ಮಾಡಿದ. ವೃಂದಾವನದಿಂದ ಅಕ್ರೂರ ಮನೆಗೆ ಬಂದವನು. ಆತ ಈ ಎಲ್ಲ ಪ್ರಸಂಗಗಳನ್ನ ಉದ್ದೇಶವನ್ನ ಹೇಳಿದ ನಂತರ ಮಥುರೆಯ ಪ್ರವೇಶದ ಸಮಯದಲ್ಲಿ ಆ ಸಂಜೆಯ ಸಮಯ ಆತ ಮಥುರಾ ನಗರಿಯನ್ನು ಪ್ರವೇಶಿಸಿದಾಗ ಮೊದಲು ಆ ದೋಭಿಯ ಬಳಿ ಬಂದ. ಆ ದೋಭಿ ಅಹಂಕಾರಿಯಾಗಿದ್ದರಿಂದ ಕೃಷ್ಣನ ಆ ಏನ್ ಹೇಳ್ತಾರೆ ವಿನಂತಿಯನ್ನ ಗೌರವಿಸಿದ ಅಹಂಕಾರದ ಮಾತುಗಳನ್ನು ಆಡ್ದ. ಹಾಗಾಗಿ ಆತನ ಒಂದು ರೀತಿ ವಧೆ ಆಯಿತು. ಅದಾದ ಮೇಲೆ ಅಲ್ಲಿ ನೇಕಾರನನ್ನ ಕೃಷ್ಣ ಆತನ ಭಕ್ತಿಯನ್ನು ಸ್ವೀಕರಿಸ್ತಾ ಬಟ್ಟೆಯ ಆಭರಣಗಳ ರೂಪದಲ್ಲಿ, ರೇಷ್ಮೆ ಬಟ್ಟೆಗಳ ರೂಪದಲ್ಲಿ. ಅದಾದ ಮೇಲೆ ಅಲ್ಲಿ ಮುಂದೆ ಹೋದಾಗ ಅಲ್ಲಿ ಸುಧಾಮ ಅನ್ನೋ ಮಾಲೆಗಾರನ ಸುಂದರ ಮಾಲೆಯ ರೂಪದ ಭಕ್ತಿಯನ್ನು ಸ್ವೀಕರಿಸ್ತಾನೆ. ಅಲ್ಲದೆ ಕುಬ್ಜೆ ಹೊರರೂಪದಲ್ಲಿ ಕುರೂಪಳಾಗಿದ್ದಳು, ವಕ್ರಳಾಗಿದ್ದಳು. ಆಕೆಯ ಭಕ್ತಿ ಅದು ಸುಗಂಧ ದ್ರವ್ಯದ ರೂಪದಲ್ಲಿದ್ದಂಥದ್ದು. ಅದನ್ನು ಕೂಡ ಸ್ವೀಕರಿಸಿ ಆಕೆಯನ್ನು ಅತಿ ಸುಂದರವತಿಯಾಗಿ ಮಾಡ್ದ. ಹೀಗೆ ಕೃಷ್ಣ ಈಗ ಮಥುರಾ ಪ್ರವೇಶವನ್ನ ಮಾಡಿದ್ದಾನೆ. ಆ ದಿನ ಸಂಜೆ ಆ ಧನುರ್ಯಜ್ಞದ ಆ ಪ್ರಾಕಾರದ ಬಳಿ ಹೋಗ್ತಾ ಇದ್ದಾನೆ. ಆ ಯಜ್ಞ ಕ್ಷೇತ್ರದ ಪ್ರವೇಶ ಮಾಡಿ ಅಲ್ಲಿ ಇನ್ನಷ್ಟು ತನ್ನ ಪರಾಕ್ರಮವನ್ನು ತೋರಿಸೋನಿದ್ದಾನೆ. ಮರುದಿನ ಅದು ಮಹಾ ಮಲ್ಲ ಯುದ್ಧದ ಆಯೋಜನೆ ಆಗಿದೆ. ಅನೇಕ ಕೂಟನೀತಿಗಳು, ಯೋಜನೆಗಳನ್ನ ಆಗ್ಲೇ ಕಂಸ ಏರ್ಪಡಿಸಿದ್ದಾನೆ ಕೃಷ್ಣ ಬಲರಾಮರನ್ನ ಕೊಲ್ಲಲಿಕ್ಕೆ. ಅದೆಲ್ಲ ವರ್ಣನೆಗಳು ಕೃಷ್ಣ ಬಲರಾಮರ ವಿಜಯ. ಅದಕ್ಕೆ ಮಥುರಾ ವಿಜಯ ಅಂತ ಹೇಳ್ತಾರೆ ಆ ಪ್ರಸಂಗಕ್ಕೆ. ನಾಳೆಯ ವಿಷಯ ಮಥುರಾ ವಿಜಯ. ಅದನ್ನು ನಾಳೆಯ ಚರ್ಚೆಯಲ್ಲಿ ಮುಂದುವರಿಸೋಣ. ಈ ಚರ್ಚೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಭಕ್ತರಿಗೆ ನಮಸ್ಕರಿಸ್ತಾ, ವಿಶೇಷವಾಗಿ ಆಚಾರ್ಯ ಶ್ರೀಲ ಪ್ರಭುಪಾದರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈ ಚರ್ಚೆಯನ್ನು ಇಲ್ಲಿ ವಿರಾಮ ಮಾಡ್ತಾ ಇದ್ದೀವಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ತಮ್ಮೆಲ್ರಿಗೂ ಧನ್ಯವಾದ. ಹರೇ ಕೃಷ್ಣ.